ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸರಣಿ ವಿಡಿಯೋಗಳ ಪ್ರಶ್ನೋತ್ತರಗಳನ್ನು ನಾವು ಗಮನಿಸಿದ್ದು, ಅವುಗಳೆಲ್ಲವೂ ಕೂಡ ಪ್ಲೇಲಿಸ್ಟ್ನಲ್ಲಿದೆ. ಅವುಗಳನ್ನು ಯಾರೆಲ್ಲ GPSTR, HSTR, PSTR ಹಾಗೆ PC, PSI, KSET, ನೆಟ್ ಈ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ರೆ ಅವ್ರಿಗೆಲ್ರಿಗೂ ಯೂಸ್ ಆಗುತ್ತೆ. ಅವುಗಳನ್ನು ಒಂದ್ಸಲ ವಾಚ್ ಮಾಡಿ. ಅದೇ ರೀತಿಯಾಗಿ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸರಣಿ ವಿಡಿಯೋಗಳ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ 15 ವಿಡಿಯೋಗಳು ಕಂಪ್ಲೀಟ್ ಆಗಿದೆ. ಈ ಒಂದು ವಿಡಿಯೋ 16ನೇ ವಿಡಿಯೋ ಆಗಿರುತ್ತೆ. ಆ ಒಂದು 15 ವಿಡಿಯೋಗಳು ನಿಮಗೆ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಅವುಗಳನ್ನು ಕೂಡ ವೀಕ್ಷಣೆ ಮಾಡಿ. ಅನಂತರದಲ್ಲಿ ಈ ಒಂದು 16ನೇ ವಿಡಿಯೋನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಇವುಗಳು ನಿಮಗೆ ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅಲ್ವಾ, ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆಯೂ ಕೂಡ. ಅವುಗಳಿಗೆಲ್ಲವಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗ್ತಕ್ಕಂಥ ಒಂದು ಪ್ರಶ್ನೋತ್ತರಗಳ ಸರಣಿಯಾಗಿರುತ್ತೆ. ಹಾಗಾಗಿ ಈ ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ, ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ನೆಕ್ಸ್ಟ್ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಏನು ವಿಚಾರ ಇದೆ ಅಂತಂದರೆ, ನಿನ್ನೆ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ನೆಪೋಲಿಯನ್ನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದಕ್ಕೂ ಬಿಫೋರು ರಷ್ಯಾ ಕ್ರಾಂತಿಯ ಒಂದು ಕಾರಣ ಪರಿಣಾಮಗಳನ್ನು ನೋಡಿಕೊಂಡು, ನೆಕ್ಸ್ಟ್ ನಾವು ನೆಪೋಲಿಯನ್ ಬೋನಾಪಾರ್ಟಿ ಅವನ ಒಂದು ಆರಂಭಿಕ ಜೀವನ, ಹಾಗೆ ಫ್ರಾನ್ಸ್ ಕ್ರಾಂತಿಯಲ್ಲಿ ನೆಪೋಲಿಯನ್ನ ಒಂದು ಪಾತ್ರ ಹೇಗಿತ್ತು, ಅದೇ ರೀತಿಯಾಗಿ ನೆಪೋಲಿಯನ್ ಕ್ರಾಂತಿಯ ಶಿಷ್ಯ ಮತ್ತು ಕ್ರಾಂತಿಯ ನಿರ್ಮೂಲನಕಾರ ಹೇಗೆ ಅಂತೇಳಿ ವಿಚಾರಗಳನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡಿದ್ದಾಯಿತು. ಹಾಗಾದರೆ ನಾವು ಇವಾಗ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನೆಪೋಲಿಯನ್ನ ಆಡಳಿತ ಸುಧಾರಣೆಗಳನ್ನು ಕುರಿತಾಗಿ ಇನ್ಕ್ಲೂಡ್ ಆಗಿರ್ತಕ್ಕಂಥ, ಅಂದರೆ ಆಡಳಿತಾತ್ಮಕ ಸುಧಾರಣೆಗಳು, ಅವನ ಒಂದು ಸಂಹಿತೆಗಳು, ಇವುಗಳೆಲ್ಲವನ್ನ ಕುರಿತಾಗಿ ಒಂದೊಂದಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಹಾಗಾಗಿ ಈ ರೀತಿ ಏನು ನೆಪೋಲಿಯನ್ನ ಆಡಳಿತ ಯಾವ ರೀತಿ ಒಂದು ಆಡಳಿತದಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ತಂದ ಅಂತಕ್ಕಂಥ ವಿಚಾರಗಳನ್ನು ಕುರಿತಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಆಡಳಿತ ಸುಧಾರಣೆಗಳಲ್ಲಿ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಯಾವ ರೀತಿ ಬದಲಾವಣೆಯನ್ನು ತರ್ತಾನೆ ನೆಪೋಲಿಯನ್ ಅಲ್ವಾ. ಹಾಗಾಗಿ ನೋಡಿ, ಫ್ರಾನ್ಸಿನ ಸಮಗ್ರ ಸ್ಥಳೀಯ ಆಡಳಿತವನ್ನು ಆತ ಏನು ಮಾಡ್ತಾನೆ, ನೆಪೋಲಿಯನ್ ಕೇಂದ್ರೀಕರಿಸಿ ದೇಶವನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಣೆಯನ್ನು ಮಾಡ್ತಾನೆ. ಅವುಗಳನ್ನು ಚಿಕ್ಕ ಚಿಕ್ಕ ಘಟಕಗಳನ್ನಾಗಿ ವಿಂಗಡಿಸ್ತಾನೆ. ಅಷ್ಟೇ ಅಲ್ಲ, ಈ ಒಂದು ಚುನಾಯಿತ ಮತ್ತು ಇನ್ನಿತರೆ ಸಂಸ್ಥೆಗಳ ಅಧಿಕಾರಿಗಳ ಮತ್ತು ಪ್ರಿಫೆಕ್ಟ್ ಮತ್ತು ಉಪ ಪ್ರಿಫೆಕ್ಟ್ಗಳಾಗಿ ಸೇರ್ಪಡೆಯನ್ನು ಮಾಡ್ತಾನೆ. ಅಂದರೆ ಚುನಾಯಿತ ಮತ್ತು ಇನ್ನಿತರೆ ಸ್ಥಳೀಯ ಸಂಸ್ಥೆಗಳ ಅಧಿಕಾರಗಳನ್ನು ಪ್ರಿಫೆಕ್ಟ್ ಮತ್ತು ಉಪ ಪ್ರಿಫೆಕ್ಟ್ಗಳಿಗೆ ಸೇರಿಸ್ತಾನೆ. ಹೊಸ ಆಡಳಿತ ವ್ಯವಸ್ಥೆ ಏನಾಗಿರುತ್ತೆ, ಕೇಂದ್ರ ಸರ್ಕಾರದ ಶಾಸನಗಳನ್ನು ಪ್ರಾಮಾಣಿಕವಾಗಿ ಏಕರೂಪವಾಗಿ ಜಾರಿಗೆ ತರುವ ಒಂದು ಭರವಸೆಯನ್ನು ಅಂತ ನೀಡ್ತಾನೆ. ಹಾಗೆ ಆರಕ್ಷಕರ ದಳ, ನಂಬಿಕಸ್ಥ ಸೈನ್ಯವೂ ಕೂಡ ಸೂಕ್ತವಾಗಿ ಜಾರಿಗೊಳಿಸುವಲ್ಲಿ ಸಹಾಯಕವಾಗುತ್ತೆ. ರಾಜ್ಯ ಕಾರ್ಯದರ್ಶಿ ಮಂಡಳಿಯನ್ನು ಕೂಡ ಮಂಡಳಿಯ ಕಚೇರಿಯನ್ನು ಕೂಡ ಆತ ಬೆಳೆಸಿದ ಅಂತ ಹೇಳ್ಬೋದು. ಇದಿಷ್ಟು ಅಂಶಗಳು ಮುಖ್ಯವಾಗಿ ನೆಪೋಲಿಯನ್ನ ಆಡಳಿತದ ಸುಧಾರಣೆಗಳಾಗಿರುತ್ತೆ. ನೆಕ್ಸ್ಟ್ ನೋಡಿ, ನೆಪೋಲಿಯನ್ನ ಸಂಹಿತೆ ಕುರಿತಾಗಿ ನಾವು ನೋಡೋದಾದ್ರೆ, ನೆಪೋಲಿಯನ್ನ ಅತ್ಯಂತ ಉತ್ತಮ ಸುಧಾರಣೆ ಅಂದರೆ ಕಾನೂನು ಸಮಿತಿಯನ್ನು ಜಾರಿಗೊಳಿಸಿದ್ದು. ಈ ಒಂದು ಸಮಿತಿಯು ಯುರೋಪಿನ ಉಳಿದ ಭಾಗಗಳಿಗೆ ಒಂದು ಮಾದರಿ ಕಾನೂನು ಸಮಿತಿಯಾಗಿ ಕಂಡು ಬರ್ತದೆ. ಹಾಗೆ ನೆಪೋಲಿಯನ್ ಕಾನೂನು ಸಮಿತಿಯಲ್ಲಿ ಮುಖ್ಯವಾಗಿ 5 ಕಾನೂನುಗಳಿರ್ತವೆ. ಅವುಗಳಂದರೆ ನಾಗರಿಕ ಸಂಹಿತೆ ನಿಯಮ, ಮೂರನೇದಾಗಿ ಅಪರಾಧಿ ಸಂಹಿತೆ ನಿಯಮ, 4ನೇದಾಗಿ ದಂಡ ಸಂಹಿತೆ ನಿಯಮ ಅಥವಾ ದಂಡ ಸಂಹಿತೆ, 5ನೇದಾಗಿ ವಾಣಿಜ್ಯ ಸಂಹಿತೆ. ಇದಿಷ್ಟು ಮುಖ್ಯವಾಗಿ 5 ಕಾನೂನುಗಳು ನೆಪೋಲಿಯನ್ನ ಕಾನೂನು ಸಂಹಿತೆಯಲ್ಲಿ ಮುಖ್ಯವಾಗಿ ಕಂಡುಬರ್ತದೆ. ಹಾಗೆ ಕ್ರಾಂತಿಯ ಮುಖ್ಯ ಬೇಡಿಕೆಗಳು ಏನಾಗಿದ್ವು ಅಂತಂದರೆ, ಇಲ್ಲಿ ಕ್ರಾಂತಿಯ ಬೇಡಿಕೆಗಳಾದ ನಾಗರಿಕ ಸಮಾನತೆ, ಧಾರ್ಮಿಕ ಸಹಿಷ್ಣುತೆ, ಭೂಮಿಯ ಬಂಧಮುಕ್ತಿ ಮುಂತಾದವುಗಳನ್ನು ಈ ಕಾನೂನು ಸಮಿತಿಯೊಂದಿಗೆ ಸಂಬಂಧಪಟ್ಟಿವೆ. ಆದ್ದರಿಂದ ನೆಪೋಲಿಯನ್ ಏನಂತ ಕರೀತಾರೆ, 2ನೇ ಜಸ್ಟೀನಿಯನ್ ಅಂತೇಳಿ ಕರೀತಾರೆ.
ಇದಿಷ್ಟು ನೆಪೋಲಿಯನ್ನ ಒಂದು ಕಾನೂನು ಸಮಿತಿಯನ್ನು ಕುರಿತಾಗಾಯಿತು. ನೆಕ್ಸ್ಟ್ ಒನ್ ನೋಡಿ, ಕಾನ್ಕಾರ್ಡಟ್ ಅಥವಾ ಧಾರ್ಮಿಕ ಒಪ್ಪಂದ ಅಂದ್ರೆ ಏನು? ಇಲ್ಲಿ ನೆಪೋಲಿಯನ್ನನು ಪೋಪ್ನೊಂದಿಗಿನ ಒಂದು ಸಂಬಂಧವನ್ನು ಸುಧಾರಿಸಿಕೊಳ್ಳುವುದರ ಮೂಲಕ ಕ್ಯಾಥೋಲಿಕ್ಕರ ಅನುಕಂಪವನ್ನ ಮರಳಿ ಪಡೆಯಲು ನಿರ್ಧರಿಸ್ತಾನೆ. ಪೋಪ್ 7ನೇ ಪಯಸ್ನೊಂದಿಗೆ ಮಾತುಕತೆಗಳ ನಂತರ 1802ರಲ್ಲಿ ಧಾರ್ಮಿಕ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಇದನ್ನೇ ಕಾನ್ಕಾರ್ಡಟ್ ಒಪ್ಪಂದ ಅಥವಾ ಧಾರ್ಮಿಕ ಒಪ್ಪಂದ ಅಂಥೇಳಿ ಕರೀತಾರೆ. ಈ ಒಂದು ಒಪ್ಪಂದದೊಂದಿಗೆ ಏನಾಗುತ್ತೆ, ಕ್ಯಾಥೋಲಿಕ್ ಧರ್ಮ ಫ್ರಾನ್ಸ್ ದೇಶದ ಪ್ರಮುಖ ಧರ್ಮವಾಗಿ ಹೊರಹೊಮ್ಮುತ್ತೆ. ಇದಿಷ್ಟು ಕಾನ್ಕಾರ್ಡಟ್ ಅಥವಾ ಧಾರ್ಮಿಕ ಒಪ್ಪಂದ. ನೆಕ್ಸ್ಟ್, ಶಿಕ್ಷಣ ಕ್ಷೇತ್ರಕ್ಕೆ ನೆಪೋಲಿಯನ್ನ ಒಂದು ಕೊಡುಗೆ ಏನು ಅಂತ ನೋಡಿದ್ರೆ, ನೆಪೋಲಿಯನ್ನನು ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾನೆ. 4 ಹಂತದ ಶಾಲೆಗಳನ್ನು ರೂಪಿಸಲಾಗುತ್ತೆ. ಆ 4 ಹಂತದ ಶಾಲೆಗಳು ಯಾವುದು ಅಂದರೆ ಪ್ರಾಥಮಿಕ, ಮಾಧ್ಯಮಿಕ, ಉನ್ನತ ಮತ್ತು ವಿಶೇಷ ಶಾಲೆಗಳು ಅಂತೇಳಿ 4 ಹಂತದ ಶಾಲೆಗಳನ್ನು ರೂಪಿಸಲಾಗುತ್ತೆ. ವಿಶೇಷ ಶಾಲೆಗಳಂದರೆ ತಾಂತ್ರಿಕ ಶಾಲೆಗಳಾಗಿರ್ಬೋದು, ಹಾಗೆ ನಾಗರಿಕ ಶಾಲೆಗಳು, ನಾಗರಿಕ ಸೇವಾ ಶಾಲೆಗಳು ಅಥವಾ ಸೈನಿಕ ತರಬೇತಿ ಶಾಲೆಗಳು. ಈ ಎಲ್ಲ ಶಾಲೆಗಳನ್ನು ಸರ್ಕಾರವೇ ನಿರ್ವಹಣೆಯನ್ನು ಮಾಡ್ತಾ ಇರುತ್ತೆ. ಹಾಗೆ ನೆಪೋಲಿಯನ್ನನು ನವೀನ ವಿಶ್ವವಿದ್ಯಾಲಯ ಪದ್ಧತಿ ಶಿಕ್ಷಣವನ್ನು ಪರಿಚಯಿಸ್ತಾನೆ. ಇಷ್ಟರಲ್ಲಿ 1808ರಲ್ಲಿ ಫ್ರಾನ್ಸ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಾನೆ. ಆ ಮುಖಾಂತರ ಅಂದರೆ ಹೊಸ ವಿಶ್ವವಿದ್ಯಾಲಯ ಪದ್ಧತಿಯ ಶಿಕ್ಷಣವನ್ನು ಪರಿಚಯಿಸಿದಂಥ ನೆಪೋಲಿಯನ್ ಏನು ಮಾಡ್ತಾನೆ, 1808ರಲ್ಲಿ ಫ್ರಾನ್ಸ್ನಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಹಾಗೆ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯ ಉದ್ದೇಶ ವಿಶ್ವವಿದ್ಯಾಲಯದ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಮತ್ತು ಎಲ್ಲ ಶಾಲೆಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವುದಾಗಿರುತ್ತೆ. ಇದಿಷ್ಟು ನೆಪೋಲಿಯನ್ನನು ಶಿಕ್ಷಣ ವ್ಯವಸ್ಥೆಯಲ್ಲಿ ಜಾರಿಗೊಳಿಸಿದಂಥ ಪ್ರಮುಖ ಅಂಶಗಳು. ನೆಕ್ಸ್ಟ್ ನೋಡಿ, ಲೋಕೋಪಯೋಗಿ ಕಾರ್ಯಗಳು. ನೆಪೋಲಿಯನ್ ಅನೇಕ ಲೋಕೋಪಯೋಗಿ ಕಾರ್ಯಗಳನ್ನು ಜಾರಿಗೊಳಿಸ್ತಾನೆ. ಅದರಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಲು ಇವುಗಳು ಸಹಾಯಕವಾಗುತ್ತೆ. ಹಲವು ಮಹತ್ವದ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಹಾಗೆ ಬೃಹತ್ ಸೇತುವೆಗಳನ್ನು ಕಟ್ಟಲಾಗುತ್ತೆ. ಹಳೆಯ ಕಾಲುವೆಗಳನ್ನು ಮತ್ತು ಜಲಮಾರ್ಗಗಳನ್ನು ದುರಸ್ತಿಗೊಳಿಸ್ತಾರೆ. ಈ ಸಮರ್ಪಕವಾಗಿರ್ತಕ್ಕಂಥ ಇವುಗಳನ್ನೆಲ್ಲವನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಕೂಡ ಪ್ರಮುಖವಾಗಿ ಲೋಕೋಪಯೋಗಿ ಕಾರ್ಯಗಳು ಉಪಯೋಗ ಆಗ್ತವೆ ಅಂತ ಹೇಳ್ಬೋದು. ಹಾಗೆ ಹಳೆಯ ಸೆರೆಮನೆಯೊಂದನ್ನು ಪುನರ್ ನಿರ್ಮಾಣ ಮಾಡಿ ಅದನ್ನು ಲೌರೆ ಮತ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಿದನು. ಲೌರೆ ವಸ್ತು ಸಂಗ್ರಹಾಲಯ ಅಂತೇಳಿ ಅದನ್ನು ಪರಿವರ್ತಿಸ್ತಾನೆ. ಅದನ್ನು ಹಳೆಯ ಸೆರೆಮನೆಯನ್ನು ಪುನರ್ ನಿರ್ಮಾಣ ಮಾಡಿ ಲೌರೆ ವಸ್ತು ಸಂಗ್ರಹಾಲಯವಾಗಿ ಅದನ್ನು ಪರಿವರ್ತನೆ ಮಾಡಿದನು. ನೆಕ್ಸ್ಟ್ ನೋಡಿ, ಫ್ರಾನ್ಸ್ನ ರಾಜಧಾನಿಯಾದ ಪ್ಯಾರಿಸನ್ನು ಒಂದು ಸುಂದರ ನಗರವನ್ನಾಗಿ ಮತ್ತು ಆಧುನಿಕ ರಾಜಧಾನಿಯನ್ನಾಗಿ ಕೂಡ ಪರಿವರ್ತಿಸ್ತಾನೆ. ಯಾವುದನ್ನು? ಫ್ರಾನ್ಸ್ನ ರಾಜಧಾನಿಯಾದ ಪ್ಯಾರಿಸನ್ನು ಒಂದು ಸುಂದರ ನಗರವನ್ನಾಗಿ ಮತ್ತು ಆಧುನಿಕ ರಾಜಧಾನಿಯನ್ನಾಗಿ ಅದನ್ನು ಪರಿವರ್ತನೆ ಮಾಡಿ ಬೇರೆ ಬೇರೆ ರೀತಿಯ ಒಂದು ಬೆಳವಣಿಗೆಗಳನ್ನು ಅಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್, ಆರ್ಥಿಕ ಸುಧಾರಣೆಗಳು. ನೆಪೋಲಿಯನ್ನ ಆರ್ಥಿಕ ಸುಧಾರಣೆಗಳೇನಪ್ಪ ಅಂತಂದರೆ, ರಾಷ್ಟ್ರೀಯ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡುವ ಸಲುವಾಗಿ ನೆಪೋಲಿಯನ್ 1805ರಲ್ಲಿ ಏನು ಮಾಡ್ತಾನೆ, ರಾಷ್ಟ್ರೀಯ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾನೆ. ಅದನ್ನು ಬ್ಯಾಂಕ್ ಆಫ್ ಫ್ರಾನ್ಸ್ ಅಂತೇಳಿ ಕರೀತಾರೆ. ಹಾಗೆ ನೆಪೋಲಿಯನ್ ವ್ಯಾಪಾರ ವಾಣಿಜ್ಯದ ಜೊತೆಗೆ ಕೈಗಾರಿಕೆಗಳ ಬೆಳವಣಿಗೆಗೂ ಕೂಡ ಹೆಚ್ಚು ಆದ್ಯತೆಯನ್ನು ನೀಡ್ತಾನೆ. ಅದರ ಜೊತೆಯಲ್ಲಿ ಜಾಗರೂಕ ತೆರಿಗೆ ಸಂಗ್ರಹಣೆ ಮತ್ತು ಕಠಿಣ ಆರ್ಥಿಕ ಕ್ರಮಗಳನ್ನು ಕೂಡ ಜಾರಿಗೊಳಿಸಲಾಗುತ್ತೆ. ಹಾಗೆ ತೆರಿಗೆ ಮಂಡಳಿಗಳನ್ನು ಸ್ಥಾಪನೆ ಮಾಡ್ತಾರೆ. ದೇಶದ ಸಾಲದ ಪ್ರಮಾಣವನ್ನು ಕಡಿಮೆಗೊಳಿಸಲಾಗುತ್ತೆ. ಷೇರು ವ್ಯವಹಾರಗಳನ್ನು ಕೂಡ ಕ್ರಮಬದ್ಧಗೊಳಿಸಿ ಆ ಮುಖಾಂತರ ಏನು ಮಾಡ್ತಾರೆ, ಆರ್ಥಿಕ ಸುಧಾರಣೆಗಳನ್ನು ತರಲಾಗುತ್ತೆ. ನೆಕ್ಸ್ಟ್ ನೋಡಿ, ಲೀಜನ್ ಆಫ್ ಆನರ್ ಅಂದರೆ ನೆಪೋಲಿಯನ್ನನು ರಾಷ್ಟ್ರಕ್ಕಾಗಿ ಯಾರು ಸೈನಿಕ ಹಾಗೂ ನಾಗರಿಕ ವಲಯಗಳಲ್ಲಿ ಅತ್ಯಂತ ದಕ್ಷತೆಯಿಂದ ಸೇವೆ ಸಲ್ಲಿಸ್ತಾರೋ ಅಂಥವ್ರನ್ನ ಗುರುತಿಸಿ ಗೌರವವನ್ನು ನೀಡೋದಕ್ಕೋಸ್ಕರ ಲೀಜನ್ ಆಫ್ ಆನರ್ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾನೆ. ಈ ಒಂದು ಪ್ರಶಸ್ತಿಯು ಯಾವುದೇ ರೀತಿಯ ವರ್ಗ ಅಥವಾ ಧರ್ಮಗಳ ವ್ಯತ್ಯಾಸ ಎಣಿಸದೆ ಸಮಾನತೆಯ ತತ್ವಗಳನ್ನು ಆಧರಿಸಿದ್ದಾಗಿತ್ತು. ಇದು ಲೀಜನ್ ಆಫ್ ಆನರ್. ನೋಡಿ, ಇದಿಷ್ಟು ಮುಖ್ಯವಾಗಿ
ನೆಪೋಲಿಯನ್ ಬೋನಾಪಾರ್ಟಿಯ ಆಡಳಿತಾತ್ಮಕ ಸುಧಾರಣೆಗಳಾಯಿತು. ನೆಕ್ಸ್ಟ್ ನೆಪೋಲಿಯನ್ನ ಏಳಿಗೆ ಹಾಗೂ ದಿಗ್ವಿಜಯ, ಸೈನಿಕ ದಿಗ್ವಿಜಯಗಳನ್ನು ನಾವು ಕುರಿತಾಗಿ ನೋಡಬೇಕಾಗತ್ತೆ. ನೆಪೋಲಿಯನ್ನ ಏಳಿಗೆ ಹಾಗೂ ಸೈನಿಕ ದಿಗ್ವಿಜಯಗಳನ್ನು ನೋಡಿದರೆ ಮೊದಲನೇದಾಗಿ ನೆಪೋಲಿಯನ್ನ ಏಳಿಗೆಯನ್ನು ನೋಡೋಣ. ನೋಡಿ, ಈ ಏಳಿಗೆ ಆಗಲಿ ಅಥವಾ ಈ ಒಂದು ನೆಪೋಲಿಯನ್ ದಂಡಯಾತ್ರೆಗಳಾಗಲಿ ಇವುಗಳನ್ನೆಲ್ಲ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ, ಸೊ ಹಾಗಾಗಿ ಗಮನಿಸಿ. ಲಾಸ್ಟ್ ಒಂದು ಕ್ಲಾಸಲ್ಲಿ ಇವುಗಳನ್ನ ಡಿಸ್ಕಷನ್ ಮಾಡಿ ಆಗಿದೆ. ನೆಪೋಲಿಯನ್ನ ಏಳಿಗೆ ಅಲ್ವಾ, ಫ್ರಾನ್ಸಿನ ಡೈರೆಕ್ಟರಿ ಸರ್ಕಾರದ ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಈತ ಸೇರ್ಕೊಳ್ತಾನೆ. ಆತ ಪರಿಶ್ರಮದಿಂದ ಏನು ಮಾಡ್ತಾನೆ, ಹಂತ ಹಂತವಾಗಿ ಹುದ್ದೆಗಳಿಂದ ಹುದ್ದೆಗಳಿಗೆ ಪ್ರಮೋಷನನ್ನು ಪಡ್ಕೊಳ್ತಾನೆ. ಅದರ ಜೊತೆಯಲ್ಲಿ ಡೈರೆಕ್ಟರಿ ಸರ್ಕಾರ ಏನು ಮಾಡುತ್ತೆ, 1796ರಲ್ಲಿ ಇಟಲಿಯಲ್ಲಿ ಫ್ರೆಂಚ್ ಸೇನೆಯ ದಂಡನಾಯಕನನ್ನಾಗಿ ನೇಮಕ ಮಾಡುತ್ತೆ. ಇವನ ಒಂದು ಕೆಲಸದಲ್ಲಿ ಅಥವಾ ಇವನ ಒಂದು ಹುದ್ದೆಗಳಲ್ಲಿ ಇರ್ತಕ್ಕಂಥ ಚಾಕಚಕ್ಯತೆಯಿಂದ, ಇವನ ಒಂದು ಎಫರ್ಟ್ಸಿಂದ ಏನು ಮಾಡ್ತಾನೆ, ಹಂತ ಹಂತವಾಗಿ ಈತ ಮೇಲ್ ಬರ್ತಾನೆ. ನೆಪೋಲಿಯನ್ ಸಾರ್ಡಿನಿಯನ್ರನ್ನ ಮತ್ತು ಆಸ್ಟ್ರಿಯನ್ರನ್ನ ಒಂದು ಕದನದಲ್ಲಿ ಸೋಲಿಸ್ತಾನೆ. 1797ರಲ್ಲಿ ನಡೆದಂಥ ಕ್ಯಾಂಪೋ ಫೋರ್ಮಿಯಾ ಒಪ್ಪಂದದಿಂದಾಗಿ ಫ್ರಾನ್ಸ್ ದೇಶಕ್ಕೆ ಅಪಾರ ಯಶಸ್ಸನ್ನು ಗಳಿಸ್ಕೊಡ್ತಾನೆ. ಅಷ್ಟೇ ಅಲ್ಲ, ಈಜಿಪ್ಟ್ ಮೇಲಿನ ಒಂದು ದಂಡಯಾತ್ರೆ ಉದ್ದೇಶ ಏನಾಗಿರುತ್ತೆ, ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವದ ಮೇಲೆ ದಾಳಿಯನ್ನು ಮಾಡೋದಾಗಿರುತ್ತೆ. ಹಾಗಾಗಿ ನೆಪೋಲಿಯನ್ ನೆಕ್ಸ್ಟ್ ನೋಡಿ, ಇದು ಒಂದು ಮುಖ್ಯ ದಂಡಯಾತ್ರೆ ಬಗ್ಗೆ ಕುರಿತಾಗಿ ಆಯಿತು. ನೆಕ್ಸ್ಟ್ ನೋಡಿ, ನೆಪೋಲಿಯನನು ಪಿರಮಿಡ್ ಕದನದಲ್ಲಿ ಇಂಗ್ಲೆಂಡಿನ ಮೇಲೆ ದಿಗ್ವಿಜಯನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದಾಗಿ. ಆದರೆ ನೈಲ್ ಅಥವಾ ಅಬುಕೀರ್ ಬೇ ಎಂಬ ನೌಕಾ ಕದನದಲ್ಲಿ ಅಡ್ಮಿರಲ್ ನೆಲ್ಸನ್ನಿಂದ ಈತ ಸೋಲಲ್ಪಡ್ತಾನೆ. ನೆಪೋಲಿಯನನು ಇಟಲಿಯ ದಂಡಯಾತ್ರೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿ ಫ್ರಾನ್ಸಿಗೆ ಹಿಂದಿರುಗ್ತಾನೆ. ಆಗ ಫ್ರಾನ್ಸ್ನಲ್ಲಿದ್ದಂಥ ಡೈರೆಕ್ಟರಿ ಸರ್ಕಾರ ಏನು ಮಾಡುತ್ತೆ, ಉತ್ತಮ ಆಡಳಿತ ನಡೆಸುವಲ್ಲಿ ವಿಫಲನಾಗಿದ್ದ ಕಾರಣ ನೆಪೋಲಿಯನನ್ನು ಡೈರೆಕ್ಟರಿ ಸರ್ಕಾರ ನೆಪೋಲಿಯನ್ ಏನು ಮಾಡ್ತಾನೆ, ಡೈರೆಕ್ಟರಿ ಸರ್ಕಾರವನ್ನೇ ಕಿತ್ತೊಗೆದು 3 ಜನಗಳನ್ನು ಉಳ್ಳಂತಹ ಅಥವಾ 3 ಸದಸ್ಯರುಗಳನ್ನು ಉಳ್ಳಂತಹ ಕಾನ್ಸುಲೇಟ್ ಸರ್ಕಾರವನ್ನು ಆತನೇ ಸ್ಥಾಪನೆಯನ್ನು ಮಾಡ್ತಾನೆ. ಈ ಒಂದು ಕಾನ್ಸುಲೇಟ್ ಸರ್ಕಾರದ ಪ್ರಥಮ ಸದಸ್ಯನಾಗಿ ನೆಪೋಲಿಯನ್ ಇರ್ತಾನೆ, ದ್ವಿತೀಯ ಸದಸ್ಯನಾಗಿ ಅಬೇಸಿಯನ್ ಇರ್ತಾನೆ, 3ನೇ ಸದಸ್ಯನಾಗಿ ಡ್ಯೂಕೋಸ್ ಎಂಬಂತವನು ಇರ್ತಾನೆ. ಈ 3 ಸದಸ್ಯರನ್ನು ಒಳಗೊಂಡಂಥ ಒಂದು ಸದಸ್ಯ ಕೂಟವನ್ನು ನೆಪೋಲಿಯನ್ ಏನು ಮಾಡ್ತಾನೆ, ಹುಟ್ಟು ಹಾಕ್ತಾನೆ. ಹಾಗೆ ಯಾವುದನ್ನು, ಡೈರೆಕ್ಟರಿ ಸರ್ಕಾರವು ಉತ್ತಮ ಆಡಳಿತ ನಡೆಸುವಲ್ಲಿ ವಿಫಲ ಆಗಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾನೆ, ಅದರ ವಿರುದ್ಧವಾಗಿ ಈತನೇ ಒಂದು ಕಾನ್ಸುಲೇಟ್ ಸರ್ಕಾರವನ್ನು ನಿರ್ಮಾಣ ಮಾಡ್ತಾನೆ. ಸೊ ಇಲ್ಲಿ 3 ಸದಸ್ಯರಿರ್ತಾರೆ. ಆದರೆ 1804ರಲ್ಲಿ ಏನಾಗುತ್ತೆ, ನೆಪೋಲಿಯನ್ ತನ್ನನ್ನು ಫ್ರಾನ್ಸಿನ ಸರ್ವಾಧಿಕಾರಿ ಅಂತೇಳಿ ಅನಂತರದಲ್ಲಿ ಘೋಷಣೆಯನ್ನು ಇವನೇ ಮಾಡ್ಕೊಳ್ತಾನೆ. ಫ್ರಾನ್ಸ್ ಹೆಸರಿಗೆ ಮಾತ್ರ ಏನಾಗಿರುತ್ತೆ, ಗಣರಾಜ್ಯವಾಗಿ ಉಳಿದಿರುತ್ತೆ. ಆದರೆ 1814ರಲ್ಲಿ ನೆಪೋಲಿಯನ್ನೇ ತನ್ನನ್ನು ತಾನೇ ಫ್ರಾನ್ಸಿನ ಸರ್ವಾಧಿಕಾರಿ ಅಂತೇಳಿ ಘೋಷಣೆಯನ್ನು ಮಾಡ್ಕೊಳ್ತಾನೆ. ಇದಿಷ್ಟು ಮುಖ್ಯವಾಗಿ ನೆಪೋಲಿಯನ್ನ ಒಂದು ಏಳಿಗೆ ಯಾವ ರೀತಿ ಆಯಿತು ಅಂತ ನೋಡಿದ್ವಿ. ನೆಕ್ಸ್ಟ್ ನೆಪೋಲಿಯನ್ ದಂಡಯಾತ್ರೆಗಳನ್ನು ಕುರಿತಾಗಿ ನೋಡೋದಾದ್ರೆ, ನೆಪೋಲಿಯನ್ನ ಫ್ರಾನ್ಸ್ನ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಬೇಕು ಅಂತೇಳಿ ಇಂಗ್ಲೆಂಡಿನ ನಾಯಕತ್ವದಲ್ಲಿ ಪ್ರಷ್ಯಾ, ಆಸ್ಟ್ರಿಯಾ ಮತ್ತು ರಷ್ಯಾ, ಸ್ಪೇನ್ ಇತರ ದೇಶಗಳು ರಚನೆಯನ್ನು ಮಾಡಿಕೊಂಡಿದ್ದ ಪ್ರಥಮ ದ್ವಿತೀಯ ಒಕ್ಕೂಟಗಳನ್ನು ನೆಪೋಲಿಯನ್ ಬೋನಾಪಾರ್ಟಿ ಏನು ಮಾಡ್ತಾನೆ, ಯಶಸ್ವಿಯಾಗಿ ಎದುರಿಸ್ತಾನೆ. ಆದರೆ ಇಂಗ್ಲೆಂಡಿನ ಸೈನ್ಯವನ್ನು ಸದೆಬಡಿಯುವಲ್ಲಿ ಈತ ವಿಫಲನಾಗ್ತಾನೆ. ನೆಪೋಲಿಯನ್ ನಾಯಕತ್ವದಲ್ಲಿ ಈಗಾಗಿ ಅನೇಕ ಕದನಗಳು ಜರುಗುತ್ತವೆ. ಅವುಗಳನ್ನು ನಾವು ನೋಡೋದಾದ್ರೆ ಒಂದೊಂದಾಗಿ, ಟ್ರಫಲ್ಗರ್ ಕದನ 1805ರಲ್ಲಿ ಜರುಗುತ್ತೆ. ಫ್ರಾನ್ಸ್ನಲ್ಲಿ ನೆಪೋಲಿಯನ್ನ ಬೆಳವಣಿಗೆಯನ್ನು ಸಹಿಸದೇ ಇರತಕ್ಕಂಥ ಇಂಗ್ಲೆಂಡ್ ದೇಶ ಆಸ್ಟ್ರಿಯಾ, ರಷ್ಯಾ, ಸ್ವೀಡನ್ ದೇಶಗಳೊಂದಿಗೆ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು 1805ರಲ್ಲಿ ನಡೆದಂಥ ಒಂದು ಟ್ರಫಲ್ಗರ್ ಕದನದಲ್ಲಿ ನೆಪೋಲಿಯನನ್ನು ಸೋಲಿಸಲಾಗುತ್ತೆ. ನೆಕ್ಸ್ಟ್ ನೋಡಿ, ಆಸ್ಟರ್ಲಿಟ್ಜ್ ಕದನ, ಅದು ಕೂಡ 1805ರಲ್ಲೇ ಜರುಗುತ್ತೆ. ಇಲ್ಲಿ ಕೂಡ ನೆಪೋಲಿಯನ್ನ ವಿರುದ್ಧ ರಚನೆಯಾಗಿದ್ದಂಥ ಒಕ್ಕೂಟದ ರಾಷ್ಟ್ರಗಳಾದ ಆಸ್ಟ್ರಿಯಾ ಮತ್ತು ರಷ್ಯಾಗಳನ್ನು 1805ರಲ್ಲಿ ನಡೆದಂಥ ಆಸ್ಟರ್ಲಿಟ್ಜ್ ಕದನದಲ್ಲಿ ಸೋಲಿಸ್ತಾನೆ. ಯಾರು ಸೋಲಿಸ್ತಾರೆ, ನೆಪೋಲಿಯನ್ ಇಲ್ಲಿ ಸೋಲಿಸ್ತಾನೆ. 1807ರಲ್ಲಿ ಏನಾಗುತ್ತೆ, ಇಲ್ಲಿ ರಷ್ಯಾದೊಂದಿಗೆ ತಿಲ್ಸಿಟ್ ಒಪ್ಪಂದವನ್ನು ಮಾಡಿಕೊಂಡು ಈ ಒಂದು ಕದನವನ್ನು ಅಂತ್ಯಗೊಳಿಸಲಾಗುತ್ತೆ. ನೆಕ್ಸ್ಟ್ ರಷ್ಯಾದ ದಂಡಯಾತ್ರೆ ಎಷ್ಟರಲ್ಲಿ, 1812ರಲ್ಲಿ. ರಷ್ಯಾದ ದೊರೆಯಾದಂತಹ ಝಾರ್ ಅಲೆಕ್ಸಾಂಡರ್ ನೆಪೋಲಿಯನ್ನ ಖಂಡಾಂತರ ಪದ್ಧತಿಯ ನಿಯಮಗಳನ್ನು ಬ್ರೇಕ್ ಮಾಡ್ತಾನೆ, ಮುರಿದಾಕ್ತಾನೆ. ಆ ಒಂದು ಖಂಡಾಂತರ ಪದ್ಧತಿಯ ನಿಯಮಗಳನ್ನು ಮುರಿದ ಕಾರಣ ನೆಪೋಲಿಯನ್ ಏನು ಮಾಡ್ತಾನೆ, ರಷ್ಯಾದ ಮೇಲೆ ದಾಳಿ ಮಾಡ್ತಾನೆ. ಆದರೆ ರಷ್ಯಾದ ಝಾರ್ ದೊರೆಯು ಯುದ್ಧದಿಂದ ಹಿಂದಕ್ಕೆ ಸರಿಯುವ ನೀತಿಯನ್ನು ಅನುಸರಿಸಿ
ಅದರಿಂದ ಏನಾಯಿತು, ನೆಪೋಲಿಯನ್ಗೆ ಯಾವುದೇ ವಿಜಯವೂ ಸಿಗದೆ ಹಲವಾರು ಕಾರಣಗಳಿಂದಾಗಿ ತನ್ನ ಸೈನಿಕರನ್ನು ಕಳೆದುಕೊಂಡ ನೆಪೋಲಿಯನ್ ಯಾವುದೇ ಫಲವಿಲ್ಲದೆ ಫ್ರಾನ್ಸಿಗೆ ಹಿಂದಿರುಗಬೇಕಾಗುತ್ತೆ. ಯಾವುದರಿಂದ? ರಷ್ಯಾದ ದಂಡಯಾತ್ರೆಯಿಂದ ಆಗಿರ್ತಕ್ಕಂಥ ಒಂದು ಪರಿಣಾಮ ಇದು. ನೆಕ್ಸ್ಟ್ ನೋಡಿ, ಲಿಪ್ಸಿಕ್ ಕದನ 1813. ಇಂಗ್ಲೆಂಡಿನ ನಾಯಕತ್ವದಲ್ಲಿ ರಚನೆಯಾದ 4ನೇ ಒಕ್ಕೂಟವು ನೆಪೋಲಿಯನನ್ನು 1813ರಲ್ಲಿ ನಡೆದಂಥ ಲಿಪ್ಸಿಕ್ ಕದನದಲ್ಲಿ ಸೋಲಿಸಿ ಬಂಧಿಸಲಾಗುತ್ತೆ. ಎಲ್ಲಿ ಕಳಿಸ್ತಾರೆ? ಎಲ್ಬಾ ದ್ವೀಪಕ್ಕೆ, ಎಲ್ಬಾ ಎಂಬಂಥ ಒಂದು ದ್ವೀಪಕ್ಕೆ ಗಡೀಪಾರು ಮಾಡಲಾಗುತ್ತೆ. ಯಾವುದರಲ್ಲಿ? ಈ ಒಂದು 1813ರಲ್ಲಿ ನಡೆದ ಲಿಪ್ಸಿಕ್ ಕದನದಲ್ಲಿ ಎಲ್ಬಾ ದ್ವೀಪಕ್ಕೆ ಗಡೀಪಾರು ಮಾಡಲಾಗುತ್ತೆ. ಯಾರನ್ನ? ನೆಪೋಲಿಯನನ್ನು. ಯಾರು ಸೋಲಿಸ್ತಾರೆ? ಇಂಗ್ಲೆಂಡಿನ ನಾಯಕತ್ವದಲ್ಲಿ ರಚನೆ ಆಗಿರ್ತಕ್ಕಂಥ 4ನೇ ಒಕ್ಕೂಟ ಸೋಲಿಸುತ್ತೆ. ವಾಟರ್ಲೂ ಕದನ 1815. ವಾಟರ್ಲೂ ಕದನ ಎಲ್ಬಾ ದ್ವೀಪಗಳಿಂದ ಏನು ಲಿಪ್ಸಿಕ್ ಕದನದಲ್ಲಿ ಸೋಲಿಸಿ 4ನೇ ಒಂದು ಒಕ್ಕೂಟ ಏನು ಮಾಡಿರುತ್ತೆ? ನೆಪೋಲಿಯನನ್ನು ಎಲ್ಬಾ ದ್ವೀಪಕ್ಕೆ ಗಡೀಪಾರು ಮಾಡಿರುತ್ತೆ. ಆ ಎಲ್ಬಾ ದ್ವೀಪದಿಂದ ತಪ್ಪಿಸ್ಕೊಂಡು ಬಂದಂಥ ಫ್ರಾನ್ಸ್ಗೆ ಮರಳ್ತಾನೆ. ಯಾರು? ನೆಪೋಲಿಯನ್. ಸುಮಾರು 100 ದಿನಗಳ ಆಳ್ವಿಕೆ ಮಾಡಲಾರಂಭಿಸ್ತಾನೆ ಅಲ್ಲಿ. ಆದರೆ ಮತ್ತೊಮ್ಮೆ ಒಕ್ಕೂಟ ರಾಷ್ಟ್ರಗಳೇನು ಮಾಡುತ್ತೆ? 1815ರಲ್ಲಿ ನಡೆದಂಥ ವಾಟರ್ಲೂ ಕದನದಲ್ಲಿ ಸಂಪೂರ್ಣವಾಗಿ ಆತನನ್ನು ಸೋಲಿಸಿ ಸೆಂಟ್ ಎಲೆನಾ ದ್ವೀಪಕ್ಕೆ ಗಡೀಪಾರು ಮಾಡಲಾಗುತ್ತೆ. ಇದಿಷ್ಟು ನೆಪೋಲಿಯನ್ ಬೋನಾಪಾರ್ಟಿಯನ್ನ ಕುರಿತಾಗಿರ್ತಕ್ಕಂಥ ಪ್ರಮುಖ ಅಂಶಗಳಾಗಿತ್ತು. ಅವನ ಒಂದು ಆಡಳಿತ ಹಾಗೂ ಸೈನಿಕ ದಿಗ್ವಿಜಯಗಳನ್ನು ನಾವು ಗಮನಿಸಿದ್ವಿ. ಹಾಗೆ ಫ್ರಾನ್ಸ್ ಕ್ರಾಂತಿಯ ಶಿಶುವಾಗಿ, ಹಾಗೆ ಕ್ರಾಂತಿಯ ಒಂದು ಮುನ್ಸೂಚಕನಾಗಿ ಅಥವಾ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ನೆಪೋಲಿಯನ್, ಹಾಗೆ ನೆಪೋಲಿಯನ್ನ ಆಡಳಿತ, ಆತನ ಒಂದು ಸೈನಿಕ ಕಾರಣಗಳೇನೇನಿತ್ತು ಅಂತೇಳಿ ಇವೆಲ್ಲ ಅಂಶಗಳಿಂದ ನಾವು ಗಮನಿಸಿದ್ವಿ. ಇದಿಷ್ಟು 9.1ನಲ್ಲಿ ಅಂದರೆ ಅಧ್ಯಾಯ 9ರಲ್ಲಿ ನಾವು ಪ್ರಮುಖವಾಗಿ ನೆಪೋಲಿಯನ್ ಬೋನಾಪಾರ್ಟಿ ಅವನ ಒಂದು ಆಡಳಿತ ಹಾಗೆ ಸೈನಿಕ ಆಡಳಿತಾತ್ಮಕ ಸುಧಾರಣೆಗಳನ್ನು ಗಮನಿಸಿದ್ವಿ. ನೆಕ್ಸ್ಟ್ ಒಂದು ಪಾಯಿಂಟ್ ನೋಡಿ, ಅದೇ 9th ಲೆಸನಲ್ಲೇ 9.2ನಲ್ಲಿ ಇಟಲಿ ಏಕೀಕರಣ. ಅಂದರೆ ಇಟಲಿ ಏಕೀಕರಣ ನಡೀಲಿಕ್ಕೆ ಅದಕ್ಕಿಂತ ಹಿಂದೆ ಇದ್ದಂತಹ ಒಂದು ಪ್ರಮುಖ ಅಂಶಗಳನ್ನು ಅಥವಾ ಒಂದಷ್ಟು ಇಂಟ್ರೊಡಕ್ಷನನ್ನು ತಿಳ್ಕೊಳ್ಳೋದ್ರ ಮುಖಾಂತರ ನಾವು ಇಟಲಿ ಏಕೀಕರಣ ಮತ್ತು ಮುಂದೆ ನಡೀತಕ್ಕಂಥ ಇನ್ನಿತರೆ ಜರ್ಮನಿ ಏಕೀಕರಣ, ಬೇರೆ ಬೇರೆ ಈ ರೀತಿ ರಾಷ್ಟ್ರಗಳಲ್ಲಿ ಏಕೀಕರಣ ಆಗಲಿಕ್ಕೆ ಏನು ಕಾರಣ ಇತ್ತು ಅಲ್ವಾ, ಯಾವ ಅಂಶಗಳಿಂದ ಇವರು ಪ್ರೇರೇಪಿತರಾದರು ಅಂಥೇಳಿ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ಇಂಟ್ರೊಡಕ್ಷನನ್ನು ಫಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಫ್ರಾನ್ಸ್ ಕ್ರಾಂತಿ ಮತ್ತು ನೆಪೋಲಿಯನ್ ಯುಗ ಏನಾಗುತ್ತೆ? ಯುರೋಪ್ನ ದೇಶಗಳಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಮುಖ್ಯವಾಗಿ ಕಾರಣ ಆಗುತ್ತೆ. ಕೆಲವು ವ್ಯಕ್ತಿಗಳು ಇಲ್ಲಿ ರಾಷ್ಟ್ರೀಯತೆಯ ಅಲೆಯನ್ನು ಹತ್ತಿಕ್ಕಲು ಪ್ರಯತ್ನ ಮಾಡಿದ್ರು ಕೂಡ ಅದು ಸಫಲ ಆಗಲಿಲ್ಲ. ಇಟಲಿ ಮತ್ತು ಜರ್ಮನಿಯ ಏಕೀಕರಣದಲ್ಲಿ ರಾಷ್ಟ್ರೀಯತೆಯ ವಿಜಯವನ್ನು ನಾವು ಕಾಣ್ಬೋದಾಗಿದೆ. ಯಾವುದರಿಂದ? ಫ್ರಾನ್ಸಿನ ಒಂದು ಮಹಾಕ್ರಾಂತಿ ಹಾಗೆ ನೆಪೋಲಿಯನ್ ಬೋನಾಪಾರ್ಟಿಯ ಒಂದು ಯುಗದಿಂದಾಗಿ ಅಥವಾ ಒಂದು ಆಡಳಿತದಿಂದಾಗಿ ಏನಾಗುತ್ತೆ, ಇಡೀ ಯುರೋಪಿನ ಒಂದು ದೇಶಗಳಲ್ಲೆಲ್ಲ ರಾಷ್ಟ್ರೀಯತೆ ಬೆಳವಣಿಗೆ ಆಗಲಿಕ್ಕೆ ಪ್ರಮುಖವಾಗಿ ಕಾರಣ ಆಗುತ್ತೆ. ಹೀಗೆ 19ನೇ ಶತಮಾನಕ್ಕೆ ಮೊದಲು ಇಟಲಿ ಕೇವಲ ಒಂದು ಭೌಗೋಳಿಕ ಅಭಿವ್ಯಕ್ತಿಯಾಗಿರುತ್ತೆ. ಅಲ್ಲಿ ಪರಸ್ಪರ ದ್ವೇಷಿಸುವಂತಹ ಅನೇಕ ಸಣ್ಣ ಪುಟ್ಟ ರಾಜ್ಯಗಳಿರ್ತವೆ. ಅವುಗಳಲ್ಲಿ ಏನಾಗಿರಲ್ಲ, ಐಕ್ಯತೆ ಇರೋದಿಲ್ಲ. ಇದರಿಂದಾಗಿ ಏನಾಗುತ್ತೆ, ಈ ರಾಜ್ಯಗಳಲ್ಲಿ ವಿದೇಶಿಯರ ಪ್ರಾಬಲ್ಯಕ್ಕೆ ಈ ಒಂದು ಇಟಲಿ, ಜರ್ಮನಿ, ಇನ್ನಿತರ ಒಂದು ಇಟಲಿ ಮತ್ತು ಜರ್ಮನಿ ಆಗಿರ್ಬೋದು, ಈ ರೀತಿ ರಾಷ್ಟ್ರಗಳು ಏನಾಗ್ತವೆ, ಬಲಿಯಾಗ್ತಾ ಇರ್ತವೆ ವಿದೇಶಿಯರ ಒಂದು ಪ್ರಾಬಲ್ಯಕ್ಕೆ. ಹಾಗೆ ಉತ್ತರದಲ್ಲಿ ಲೊಂಬಾರ್ಡಿ, ವೆನಿಷಿಯಾ ನೇರವಾಗಿ ಆಸ್ಟ್ರಿಯನ್ನರ ಅಧೀನದಲ್ಲಿದ್ದವು. ಇನ್ನು ಕೆಲವು ಸಣ್ಣ ರಾಜ್ಯಗಳು ಆಪ್ಸಂಬರ್ಗ್ ಅಧೀನದಲ್ಲಿರ್ತವೆ. ಹೀಗೆ ಮಧ್ಯ ಇಟಲಿ, ರೋಮ್ ಮತ್ತು ಇತರ ಸಣ್ಣ ಭಾಗಗಳು ಪೋಪ್ನ ಅಧೀನದಲ್ಲಿರ್ತವೆ. ಈ ರೀತಿಯಾಗಿ ಪಾರ್ಮಾ, ಮೊಡೆನಾ, ಟಸ್ಕನಿ, ಆಸ್ಟ್ರಿಯಾ ಮುಂತಾದ ಒಂದು ರಾಜವಂಶಗಳು ಈ ಒಂದು ಅಧೀನದಲ್ಲಿದ್ದು, ಪೋಪ್ನ ಅಧೀನದಲ್ಲಿದ್ದು, ದಕ್ಷಿಣದಲ್ಲಿ ನೇಪಲ್ಸ್ ಮತ್ತು ಸಿಸಿಲಿ ಫ್ರಾನ್ಸ್ನ ಬೋರ್ಬನ್ ವಂಶದ ಅಧೀನದಲ್ಲಿರ್ತವೆ. ಹೀಗಾಗಿ ನೆಪೋಲಿಯನನ್ನು ಆಕ್ರಮಣ ಮಾಡಿಕೊಂಡಾಗ ಇಟಾಲಿಯನ್ನರು ಏನು ಮಾಡ್ತಾರೆ, ಅವನನ್ನು ಸ್ವಾಗತಿಸ್ತಾರೆ. ಫ್ರಾನ್ಸ್ನ ಕ್ರಾಂತಿ ಇಟಲಿ ಜನತೆ ಮೇಲೆ ಅತ್ಯಧಿಕ ರೀತಿಯ ಪ್ರಭಾವವನ್ನು ಬೀರ್ತದೆ. ಅವರು ನೆಪೋಲಿಯನನ್ನು ಏನು ಮಾಡ್ತಾರೆ, ಇಟಲಿಯ ಜನತೆ ಫ್ರಾನ್ಸ್ನ ಕ್ರಾಂತಿಕಾರಿ ತತ್ವಗಳ ಪ್ರತಿನಿಧಿ ಅಂತೇಳಿ ನೆಪೋಲಿಯನನ್ನು ಪರಿಗಣಿಸ್ತವೆ. ಹಾಗಾಗಿ
ಇಟಲಿ ಏಕೀಕರಣ ಮತ್ತು ಜರ್ಮನಿ ಏಕೀಕರಣ ಮುಂದೆ ಬರುತ್ತೆ. ಇವೆರಡಕ್ಕೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಫೂರ್ತಿ ನೀಡಿರ್ತಕ್ಕಂಥ ಕ್ರಾಂತಿ ಯಾವುದು ಅಂದರೆ ಫ್ರಾನ್ಸಿನ ಮಹಾಕ್ರಾಂತಿ. ಯುಗ ಯಾವುದು ಅಂದರೆ ನೆಪೋಲಿಯನ್ನ ಯುಗ ಅಂತೇಳಿ ನಾವು ಗಮನಿಸ್ಬೋದು. ಸೊ ಸ್ನೇಹಿತರೆ, ಹಾಗಾದರೆ ನಾವು ಇಟಲಿ ಏಕೀಕರಣ ಮತ್ತು ಇಟಲಿ ಏಕೀಕರಣದಲ್ಲಿ ಪ್ರಮುಖವಾಗಿ ವಹಿಸಿರ್ತಕ್ಕಂಥ ಪಾತ್ರ ಏನು, ಪ್ರಮುಖ ಪಾತ್ರ ಏನಿದೆ ಇಟಲಿ ಏಕೀಕರಣದಲ್ಲಿ, ಯಾರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ, ಜೋಸೆಫ್ ಮ್ಯಾಜಿನಿ ಆಗಿರ್ಬೋದು, ಕೌಂಟಿ ಕೆವೂರ್ ಆಗಿರ್ಬೋದು ಅಲ್ವಾ, ಈ ರೀತಿ ಪ್ರಮುಖ ವ್ಯಕ್ತಿಗಳನ್ನು ಕುರಿತಾಗಿ ಅವರು ಇಟಲಿ ಏಕೀಕರಣಕ್ಕೆ ವಹಿಸಿದ ಪಾತ್ರ ಎಂಥದ್ದು, ಹಾಗೆ ಗ್ಯಾರಿಬಾಲ್ಡಿಯ ಪಾತ್ರ ಏನು ಇತ್ಯಾದಿ ಅಂಶಗಳನ್ನು ಕುರಿತಾಗಿ ನಾವು ಇಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಇಟಲಿ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ 1 ವಾಕ್ಯ, 2 ವಾಕ್ಯ, 5-6 ವಾಕ್ಯ ಮತ್ತು 10 ವಾಕ್ಯದ ಪ್ರಶ್ನೋತ್ತರಗಳಲ್ಲಿ ನಾವು ನೋಡ್ತಾ ಹೋದರೆ ಒಂದಷ್ಟು ನಮಗೆ ಕ್ಲಾರಿಟಿ ಸಿಗುತ್ತೆ. ಹಾಗೆ ಇದು ಯಾರೆಲ್ಲ GPSTR, HSTR, PSTR, PC, PSI ಹಾಗೆ ಇನ್ನಿತರ ಕೆಸೆಟ್, ನೆಟ್, PU ಕಾಲೇಜ್ ಲೆಕ್ಚರರ್ ಈ ರೀತಿ ಬೇರೆ ಬೇರೆ ಪರೀಕ್ಷೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಿರೋರಿಗೆ ಇನ್ ಡೆಪ್ತ್ ನಾಲೆಡ್ಜನ್ನು ಕೊಡುತ್ತೆ PUC ಬುಕ್ಸ್ಗಳು. ಹಾಗಾಗಿ ಇವುಗಳ ಒಂದು ಪ್ರಶ್ನೋತ್ತರಗಳ ಸರಣಿಯನ್ನು ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ಗಳಲ್ಲಿ ನಾವು ಏನಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಹಾಗೆ ವ್ಯವಹಾರ ಅಧ್ಯಯನ, ಪೌರನೀತಿ ಈ ರೀತಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ಕಂಪ್ಲೀಟಾಗಿ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದೊಂದು ವಿಡಿಯೋಗಳಲ್ಲಿ ವಿಚಾರಗಳನ್ನು ಹಿಡಿದುಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ವಿಡಿಯೋಗಳಲ್ಲಿ PUC ಕ್ಲಾಸ್ಗಳು ಮುಗಿದ ತಕ್ಷಣ ಏನು ಮಾಡ್ತೀನಿ, ಇತಿಹಾಸಕ್ಕೆ ಸೋಷಿಯಲ್ ಸೈನ್ಸಲ್ಲಿ ಫಸ್ಟ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಏನು 6 to 10th ಬೇಸಿಕ್ ಬುಕ್ಸ್ಗಳಿದೆ ಅವುಗಳನ್ನು ಬಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ ಡೆಪ್ತಾಗಿ ಪಠ್ಯಪುಸ್ತಕವನ್ನು ಫಸ್ಟು ಬಿಡಿಸ್ಬಿಟ್ಟು ನೀಟಾಗಿ ಓದ್ಬಿಟ್ಟು ಅನಂತರದಲ್ಲಿ ಕ್ವಶನ್ ಆನ್ಸರ್ಸನ್ನು ಬಿಡಿಸಿ LBAಯನ್ನು ಬಿಡಿಸಿದರೆ ಏನಾಗುತ್ತೆ, ಕಂಪ್ಲೀಟ್ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ನೆಕ್ಸ್ಟ್ ಈ ಒಂದು PU ಬುಕ್ಕು ಮುಗೀಲಿ ಕಂಪ್ಲೀಟಾಗಿ, ಅನಂತರದಲ್ಲಿ ಒಂದು 6 to 10th ಇರ್ತಕ್ಕಂಥ ಬೇಸಿಕ್ ಬುಕ್ಸ್ಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ಒಂದು ಇಟಲಿ ಏಕೀಕರಣವನ್ನು ಕುರಿತಾಗಿ ಡಿಸ್ಕಷನ್ ಮಾಡೋಣ. ನೋಡಿ, 1 ವಾಕ್ಯದ ಪ್ರಶ್ನೋತ್ತರಗಳಲ್ಲಿ ಇಟಲಿ ಏಕೀಕರಣದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಯಾರು? ಇಟಲಿ ಏಕೀಕರಣದ ಪಿತಾಮಹ ಜೋಸೆಫ್ ಗ್ಯಾರಿಬಾಲ್ಡಿ. ಗ್ಯಾರಿಬಾಲ್ಡಿಯನ್ನು ಇಟಲಿ ಏಕೀಕರಣದ ಪಿತಾಮಹ ಅಂಥೇಳಿ ಕರಿತೀವಿ. ಎರಡನೇದಾಗಿ ಕಾರ್ಬೊನರಿ ಎಂದರೇನು? ಇಟಲಿಯ ಕ್ರಾಂತಿಕಾರಿ ಸಂಘವನ್ನು ಕಾರ್ಬೊನರಿ ಅಂತೇಳಿ ಕರೀತಾರೆ. ಥರ್ಡ್ ಒನ್, ಯಂಗ್ ಇಟಲಿಯ ಸ್ಥಾಪಕ ಯಾರು? ಜೋಸೆಫ್ ಮ್ಯಾಜಿನಿಯನ್ನ ಯಂಗ್ ಇಟಲಿಯ ಸ್ಥಾಪಕ ಅಂಥೇಳಿ ಕರೀತಾರೆ. ನೆಕ್ಸ್ಟು ಫೋರ್ತ್ ಒನ್, ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು ಅಂತ ಹೇಳಿದವರು ಯಾರು? ಜೋಸೆಫ್ ಮ್ಯಾಜಿನಿ ಲೇಖನಿ ಖಡ್ಗಕ್ಕಿಂತ ಹರಿತವಾದುದು ಎಂಬಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ರಿಸಾರ್ಜಿಮೆಂಟೋ ಪತ್ರಿಕೆಯನ್ನು ಯಾರು ಪ್ರಕಟಿಸಿದರು? ರಿಸಾರ್ಜಿಮೆಂಟೋ ಪತ್ರಿಕೆಯನ್ನು ಪ್ರಕಟಣೆಯನ್ನು ಮಾಡಿದವರು ಯಾರು ಅಂದರೆ ಕೌಂಟ್ ಡಿ ಕೆವೂರ್. ಕೌಂಟ್ ಡಿ ಕೆವೂರ್ ರಿಸಾರ್ಜಿಮೆಂಟೋ ಪತ್ರಿಕೆಯನ್ನು ಪ್ರಕಟಿಸಿದರು. ನೆಕ್ಸ್ಟ್ 6th ಒನ್, ಆಸ್ಟ್ರಿಯಾ ಯುದ್ಧದಲ್ಲಿ ಸಾರ್ಡಿನಿಯಾ ಮತ್ತು ಫೀಡ್ಮೆಂಟ್ಗಳಿಗೆ ಯಾರು ಅಂದರೆ ಆಸ್ಟ್ರಿಯಾ ಯುದ್ಧದಲ್ಲಿ ಮುಖ್ಯವಾಗಿ ಸಾರ್ಡಿನಿಯಾ ಮತ್ತು ಫೀಡ್ಮೆಂಟ್ಗಳಿಗೆ ಯಾರು ಹೆಲ್ಪ್ ಮಾಡಿದ್ರು, ಸಹಾಯವನ್ನು ಮಾಡಿದರು ಅಂತಂದರೆ ಇಲ್ಲಿ ಫ್ರಾನ್ಸಿನ ಮೂರನೇ ನೆಪೋಲಿಯನ್ ಆಸ್ಟ್ರಿಯಾದ ಯುದ್ಧದಲ್ಲಿ ಸಾರ್ಡಿನಿಯಾ ಮತ್ತು ಫೀಡ್ಮೆಂಟ್ಗಳಿಗೆ ಸಹಾಯವನ್ನು ಮಾಡಿದನು. ನೆಕ್ಸ್ಟು 7th ಒನ್, ಸಾರ್ಡಿನಿಯಾ ಮತ್ತು ಆಸ್ಟ್ರಿಯಾ ಯುದ್ಧದ ನಂತರ ಯಾವ ಒಪ್ಪಂದ ಏರ್ಪಟ್ಟಿತ್ತು? ವಿಲ್ಲಾ ಫ್ರಾಂಕ್ ಒಪ್ಪಂದ ಸಾರ್ಡಿನಿಯಾ ಮತ್ತು ಆಸ್ಟ್ರಿಯಾ ಯುದ್ಧದ ನಂತರ ಏರ್ಪಟ್ಟಿತು. ನೆಕ್ಸ್ಟ್, ಕೆಂಪು ಅಂಗಿ ದಳವನ್ನು ಸ್ಥಾಪನೆ ಮಾಡಿದವರು ಯಾರು? ಜೋಸೆಫ್ ಗ್ಯಾರಿಬಾಲ್ಡಿ ಕೆಂಪು ಅಂಗಿ ದಳವನ್ನು ಸ್ಥಾಪನೆ ಮಾಡಿದನು. ನೆಕ್ಸ್ಟ್ 9th ಒನ್, ಏಕೀಕೃತ ಇಟಲಿಯ ಮೊದಲ ದೊರೆ ಯಾರು? ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್ ಏಕೀಕೃತ ಇಟಲಿಯ ಮೊದಲನೇ ದೊರೆ ಯಾರು? ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್ ಏಕೀಕೃತ ಇಟಲಿಯ ಮೊದಲನೇ ದೊರೆ. 10th ಒನ್, ಏಕೀಕೃತ ಇಟಲಿಯ ರಾಜಧಾನಿ ಯಾವುದು? ರೋಮ್ ನಗರ ಈ ಒಂದು ಏಕೀಕೃತ ಇಟಲಿ ಆದಮೇಲೆ ರಾಜಧಾನಿಯಾಗಿ ಮಾರ್ಪಾಡಾಗುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ನೋಡಿ, ಇಟಲಿ ಏಕೀಕರಣದ ಶಿಲ್ಪಿಗಳನ್ನು ಹೆಸರಿಸಿ. ಜೋಸೆಫ್ ಮ್ಯಾಜಿನಿ, ಜೋಸೆಫ್ ಗ್ಯಾರಿಬಾಲ್ಡಿ, ಜೋಸೆಫ್ ಮ್ಯಾಜಿನಿ, ಕೌಂಟಿ ಕೆವೂರ್, ವಿಕ್ಟರ್ ಇಮ್ಯಾನ್ಯುಯಲ್ ಇವರು ಇಟಲಿ ಏಕೀಕರಣದ ಪ್ರಮುಖ ಶಿಲ್ಪಿಗಳಾಗಿದ್ದಾರೆ. ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್ ಕ್ವಶನು,
ಯಂಗ್ ಇಟಲಿಯ ಉದ್ದೇಶಗಳೇನು? ಯಂಗ್ ಇಟಲಿಯ ಪ್ರಮುಖ ಉದ್ದೇಶಗಳೇನೆಂದರೆ ಇಟಲಿಯ ಯುವಕರಲ್ಲಿ ರಾಷ್ಟ್ರ ಪ್ರೇಮವನ್ನು ಬೆಳೆಸುವಂಥದ್ದು, ಎರಡನೇದಾಗಿ ಇಟಲಿಯಿಂದ ಆಸ್ಟ್ರಿಯಾವನ್ನು ಹೊರಹಾಕುವಂಥದ್ದು, ಮೂರನೇದಾಗಿ ಇಟಲಿ ಏಕೀಕರಣವನ್ನು ಸಾಧಿಸುವಂಥದ್ದು ಯಂಗ್ ಇಟಲಿಯ ಪ್ರಮುಖ ಉದ್ದೇಶಗಳು. ಥರ್ಡ್ ಒನ್, ಇಟಲಿ ಏಕೀಕರಣದ ಖಡ್ಗ ಎಂದು ಯಾರನ್ನ ಕರೆಯುತ್ತಾರೆ ಮತ್ತು ಅವನ ನೀತಿ ಯಾವುದಾಗಿತ್ತು? ಇಟಲಿ ಏಕೀಕರಣದ ಖಡ್ಗ ಎಂದು ಯಾರನ್ನ ಕರೀತಾರೆ ಅಂದರೆ ಜೋಸೆಫ್ ಗ್ಯಾರಿಬಲ್ಡಿಯನ್ನು ಕರೀತಾರೆ. ಖಡ್ಗಕ್ಕಿಂತ ಲೇಖನಿ ಅರಿತ ಎಂಬುದು ಅವನ ಒಂದು ನೀತಿ ಆಗಿತ್ತು. ನೆಕ್ಸ್ಟ್ ಒನ್ ನೋಡಿ, ಇಟಲಿಯಲ್ಲಿನ ಯಾರಾದರೂ ಇಬ್ಬರು 4 ರಾಜ್ಯಗಳನ್ನ ಇಟಲಿಯ ಯಾವುದಾದ್ರೂ 4 ರಾಜ್ಯಗಳನ್ನು ಹೆಸರಿಸಿ. ಇಟಲಿಯಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ 4 ರಾಜ್ಯಗಳು ಯಾವುದಿದೆ ಅಂತಂದರೆ ಸಾರ್ಡಿನಿಯಾ, ಫೀಡ್ಮಂಡ್, ಲೊಂಬಾರ್ಡಿ, ವೆನಿಷಿಯಾ. ಇವುಗಳು ಮುಖ್ಯವಾಗಿ ಇಟಲಿಯ ಪ್ರಮುಖ 4 ರಾಜ್ಯಗಳು. ಫಿಫ್ತ್ ಒನ್ ನೋಡಿ, ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್ನ ಪ್ರಧಾನಮಂತ್ರಿ ಯಾರು ಮತ್ತು ಅವನ ನೀತಿ ಏನು? ಕೌಂಟ್ ಡಿ ಕೆವೂರ್ ಇವನು ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್ನ ಪ್ರಧಾನಿಯಾಗಿದ್ದನು. ಇವನ ನೀತಿ ಏನಪ್ಪ ಅಂದರೆ ಯುದ್ಧ ಮತ್ತು ರಾಜನೀತಿ ಇವನ ನೀತಿಯಾಗಿತ್ತು. ಇದಿಷ್ಟು 2 ವಾಕ್ಯದ ಪ್ರಶ್ನೋತ್ತರಗಳಾಯಿತು. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ಅಂದರೆ ಒಂದು ಸ್ವಲ್ಪ ಲಾಂಗ್ ಆನ್ಸರ್ಸನ್ನು ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. ಈ ಲಾಂಗ್ ಆನ್ಸರ್ಸ್ಗಳನ್ನು ನೋಡೋದ್ರಿಂದ ಕ್ವಶನನ್ನು ಯಾವ ರೀತಿ ಆದ್ರೂ ಕೇಳಿ, ಅಸರ್ಷನ್ ರೀಸನ್ ಥರನ ಕೇಳಿ, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಆದರೂ ಕೇಳಿ, ಅಥವಾ ಅಂದರೆ 2 ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಅದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತನಾದರೂ ಆಯಿತು ಅಲ್ವಾ. ಈ ರೀತಿ ಬೇರೆ ಬೇರೆ ರೀತಿ ಕ್ವಶನನ್ನು ತಿರ್ಚಿ ಹಾಕಿದ್ರೂ ಕೂಡ ಇನ್ ಡೆಪ್ತಾಗಿ ನಾವು ತಿಳ್ಕೊಳ್ತಾ ಹೋದ್ವಿ ಅಂದರೆ ಇವೆಲ್ಲ ಅಂಶಗಳನ್ನು ಏನಾಗುತ್ತೆ, ಯಾವ ರೀತಿ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಲಿಕ್ಕೆ ನಾವು ಸ್ಟೇಬಲ್ ಆಗ್ತೀವಿ. ಸೊ ಹಾಗಾಗಿ ಈ ಅಂಶಗಳನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಗಮನಿಸಿ. ಇಟಲಿ ಏಕೀಕರಣದಲ್ಲಿ ಜೋಸೆಫ್ ಮ್ಯಾಜಿನಿಯ ಪಾತ್ರವನ್ನು ಕುರಿತು ಚರ್ಚಿಸಿ. ಇಟಲಿ ಏಕೀಕರಣದಲ್ಲಿ ಮುಖ್ಯವಾಗಿ ಜೋಸೆಫ್ ಮ್ಯಾಜಿನಿಯ ಒಂದು ಪಾತ್ರವನ್ನು ಕುರಿತಾಗಿ ನಾವು ಗಮನಿಸೋದಾದ್ರೆ ಇವನನ್ನ ಏನಂತ ಕರಿತೀವಿ? ಇಟಲಿ ಏಕೀಕರಣದ ಆತ್ಮ ಅಂತೇಳಿ ಜೋಸೆಫ್ ಮ್ಯಾಜಿನಿ ಜಿನೋವಾದಲ್ಲಿ ಇಟಲಿ ಏಕೀಕರಣದ ಆತ್ಮ ಅಂತೇಳಿ ಈತನನ್ನು ಕರಿತೀವಿ. ಈತ ಜನಿಸಿದ್ದೆಲ್ಲಿ ಅಂದರೆ ಜಿನೋವಾದಲ್ಲಿ 1805ರಲ್ಲಿ ಜನಿಸ್ತಾನೆ. ವೃತ್ತಿಯಲ್ಲಿ ಈತ ವಕೀಲನಾಗಿರ್ತಾನೆ. ಮ್ಯಾಜಿನಿ ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು ಅಂತೇಳಿ ನಂಬಿರ್ತಾನೆ. ಅವನು ತನ್ನ ಲೇಖನಿಗಳ ಮುಖಾಂತರ ಜನರಲ್ಲಿ ದೇಶಾಭಿಮಾನವನ್ನು ಮೂಡಿಸ್ತಾನೆ. ಅಷ್ಟೇ ಅಲ್ಲ, ಜೋಸೆಫ್ ಮ್ಯಾಜಿನಿ ಕಾರ್ಬೋನರಿ ಎಂಬಂಥ ಒಂದು ಕ್ರಾಂತಿಕಾರಿ ಸಂಘದ ಸದಸ್ಯನಾಗಿ ಕೂಡ ಇರ್ತಾನೆ. ಹಾಗೆ 1831ರಲ್ಲಿ ಯಂಗ್ ಇಟಲಿ ಎಂಬ ಸಂಘವನ್ನು ಈತ ಸ್ಥಾಪಿಸ್ತಾನೆ. ಅದು ಯುವಕರ ಗುಪ್ತ ಹಾಗೂ ಭೂಗತ ಸಂಘಟನೆಯಾಗಿರ್ತದೆ. ಇಟಲಿಯನ್ನರೇ ಏಕೀಕರಣ ಸಾಧಿಸಬೇಕೆಂಬ ಅವನ ಅನಿಸಿಕೆ ಆಗಿರುತ್ತೆ. ಹಾಗಾಗಿ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುರುಷರಿಗೆ ಈ ಸಂಘದ ಸದಸ್ಯತ್ವವನ್ನು ನೀಡಲಾಗಿರುತ್ತೆ. ಅವರು ಇಟಲಿಯ ಸಶಕ್ತ ಯುವಕರಾಗಿರ್ತಾರೆ. ಈ ಒಂದು ಸಂಘದಲ್ಲಿರ್ತಕ್ಕಂಥವ್ರು ಯಾರಾಗಿರ್ತಾರೆ? ಇಟಲಿಯಲ್ಲಿ ಸಶಕ್ತ ಪುರುಷರಾಗಿರ್ತಾರೆ. ಅಂದರೆ ಕಡಿಮೆ ವಯಸ್ಸಿನ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುರುಷರಿಗೆ ಈ ಸಂಘದ ಸದಸ್ಯತ್ವವನ್ನು ನೀಡಲಾಗಿರುತ್ತೆ. ಇಟಲಿಯ ಐಕ್ಯತೆಯನ್ನು ಒಂದು ಹೊಸ ಧರ್ಮ, ಒಂದು ಪವಿತ್ರ ಕಾರ್ಯವೆಂದು ಬೋಧನೆಯನ್ನು ಮಾಡಲಾಗಿರುತ್ತೆ. ದೇವರು, ಜನತೆ ಇಟಲಿ ಸಂಘದ ಮುಖ್ಯ ಘೋಷಣೆಯಾಗಿರುತ್ತೆ. ಮ್ಯಾಜಿನಿಯ ಹೋರಾಟದ ಪ್ರಭಾವದಿಂದ 1848ರಲ್ಲಿ ಇಟಲಿಯಲ್ಲಿ ಸಂಘಟಿತ ದಂಗೆಗಳಾಗ್ತವೆ. ಲೊಂಬಾರ್ಡಿ, ಪಾರ್ಮಾ, ಮೊಡೆನ್ನಾ, ಟಸ್ಕನಿಯ ಜನರು ತಮ್ಮ ಆಡಳಿತಗಾರರ ವಿರುದ್ಧ ದಂಗೆ ಏಳ್ತಾರೆ. ಆದರೆ ಆಸ್ಟ್ರಿಯಾ ಸೈನ್ಯ ದಂಗೆಗಳನ್ನು ಹತ್ತಿಕ್ಕತ್ತೆ. ಇದಿಷ್ಟು ಇಟಲಿಯ ಏಕೀಕರಣದಲ್ಲಿ ಜೋಸೆಫ್ ಮ್ಯಾಜಿನಿಯ ಪಾತ್ರ ಏನು ಅಂತ ನೋಡಿದ್ವಿ. ಹಾಗಾದರೆ ಇಟಲಿ ಏಕೀಕರಣದಲ್ಲಿ ಕೌಂಟ್ ಡಿ ಕೆವೂರ್ನ ಪಾತ್ರವನ್ನು ಕುರಿತಾಗಿ ನೋಡೋದಾದರೆ, ಕೌಂಟ್ ಡಿ ಕೆವೂರ್ನ ಒಂದು ಬಾಲ್ಯ ಜೀವನ ಹೇಗಿತ್ತು? ಇವನು ಕ್ರಿಸ್ತಶಕ 1810ರಲ್ಲಿ ಪಿಡ್ಮಂಡ್ನಲ್ಲಿ ಜನಿಸ್ತಾನೆ. ಬಾಲ್ಯದಿಂದ ಉತ್ತಮವಾಗಿರ್ತಕ್ಕಂಥ ವಿದ್ಯಾವಂತನಾದ ಕೆವೂರ್ ಮಿಲಿಟರಿ ಶಿಕ್ಷಣವನ್ನು ಪಡೆದಿರ್ತಾನೆ. ಕೆಲವು ವರ್ಷಗಳ ಕಾಲ ಇಟಲಿಯ ಸೈನ್ಯದಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದ್ದು ಇಟಲಿಯ ಇತಿಹಾಸ ಮತ್ತು ಸಂಸ್ಕೃತಿಯ ಅಧ್ಯಯನದಿಂದಾಗಿ ದೇಶಾಭಿಮಾನವನ್ನು ಆತ ಬೆಳೆಸಿಕೊಳ್ತಾನೆ. 1847ರಲ್ಲಿ ರಿಸಾರ್ಜಿಮೆಂಟೋ ಎಂಬ ವೃತ್ತಪತ್ರಿಕೆಯನ್ನು ಆರಂಭಿಸ್ತಾನೆ. ಯಾರು? ಕೌಂಟ್ ಡಿ ಕೆವೂರ್. ಈ ಪತ್ರಿಕೆಯ ಸಂಪಾದಕನಾಗಿ ಇಟಲಿಯ ಏಕೀಕರಣಕ್ಕೆ ಜನಬೆಂಬಲವನ್ನು ಆತ ಒಗ್ಗೂಡಿಸ್ತಾನೆ. ಇವನನ್ನು ಇಟಲಿ ಏಕೀಕರಣದ ಮಿದುಳು ಅಂತೇಳಿ ಕರೆಯುತ್ತಾರೆ. ಈ ರೀತಿ ಪ್ರಮುಖ ಅಂಶಗಳನ್ನು ನೆನಪಲ್ಲಿಟ್ಕೋಬೇಕಾಗತ್ತೆ.
ನೆಕ್ಸ್ಟ್ ಪ್ರಧಾನಮಂತ್ರಿಯಾಗಿ ಕೌಂಟ್ ಡಿ ಕೆವೂರನ ಒಂದು ಪಾತ್ರವನ್ನು ನಾವು ಗಮನಿಸೋದಾದ್ರೆ ಇಟಲಿಯಲ್ಲಿ 1850ರಿಂದ ಕವೂರ್ ಏನು ಮಾಡ್ತಾನೆ, ತನ್ನ ರಾಜಕೀಯ ವೃತ್ತಿ ಜೀವನವನ್ನು ಆರಂಭಿಸ್ತಾನೆ. 1852ರಲ್ಲಿ ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್ ಕೆವೂರ್ನನ್ನು ತನ್ನ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾನೆ. 1852ರಿಂದ 1861ರವರೆಗೆ ಪ್ರಧಾನಮಂತ್ರಿಯಾಗಿ ಈತ ಸೇವೆಯನ್ನು ಸಲ್ಲಿಸ್ತಾನೆ. ಸಾರ್ಡಿನಿಯಾದ ನಾಯಕತ್ವದಲ್ಲಿ ಇಟಲಿಯ ಏಕೀಕರಣವನ್ನು ಸಾಧಿಸುವ ಕನಸನ್ನು ಕೌಂಟ್ ಡಿ ಕೆವೂರ್ ಹೊತ್ತಿರ್ತಾನೆ. ಹಾಗಾಗಿ ಅದರ ಏನಾಗುತ್ತಲ್ಲಿ ಅದಕ್ಕೆ ಮೊದಲು ಸಾರ್ಡಿನಿಯಾವನ್ನು ಪ್ರಬಲ ರಾಜ್ಯವನ್ನಾಗಿ ಮಾಡಬೇಕು, ಅನಂತರದಲ್ಲಿ ಅನೇಕ ಸುಧಾರಣೆಯನ್ನು ತರಬೇಕು ಅಂತೇಳಿ ಆತ ಪಣ ತೊಡ್ತಾನೆ, ಸುಧಾರಣೆಗಳನ್ನು ಜಾರಿಗೊಳಿಸ್ತಾನೆ. ಆರ್ಥಿಕ ವ್ಯವಸ್ಥೆಯ ಸುಧಾರಣೆ ಮಾಡಲಾಗುತ್ತೆ. ವಾಣಿಜ್ಯ ಕ್ಷೇತ್ರಗಳನ್ನು ಅಥವಾ ವಾಣಿಜ್ಯ ತೆರಿಗೆಗಳನ್ನು ಕೂಡ ಕಡಿತಗೊಳಿಸಲಾಗುತ್ತೆ. ಹಾಗೆ ಶಿಕ್ಷಣ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡ್ತಾನೆ. ಹೀಗೆ ರಾಜ್ಯವನ್ನು ಅಭಿವೃದ್ಧಿಗೊಳಿಸುವ ಮುಖಾಂತರ ಸಾರ್ಡಿನಿಯಾ ಏನಾಗುತ್ತೆ, ಮಾದರಿ ರಾಜ್ಯವಾಗಿ ಕೌಂಟ್ ಡಿ ಕೆವೂರನ ಒಂದು ಆಳ್ವಿಕೆಯಲ್ಲಿ ಮಾದರಿ ರಾಜ್ಯವಾಗಿ ಮಾರ್ಪಾಡನ್ನು ಹೊಂದುತ್ತೆ. ಹಾಗೆ ಕೌಂಟ್ ಡಿ ಕೆವೂರನ ಯುದ್ಧ ಮತ್ತು ರಾಜನೀತಿಯನ್ನು ಕುರಿತಾಗಿ ನಾವು ನೋಡೋದಾದ್ರೆ, ಇಟಲಿಯ ಏಕೀಕರಣಕ್ಕೆ ಯುದ್ಧ ಮತ್ತು ರಾಜನೀತಿ ತತ್ವದಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾನೆ. ಹಾಗೆ ಇಟಲಿಯ ಏಕೀಕರಣವನ್ನು ಇತರೆ ಯುರೋಪಿಯನ್ ದೇಶಗಳ ಸಹಾಯದಿಂದಲೇ ಸಾಧಿಸಬಹುದೆಂದು ಕೆವೂರ್ನ ಒಂದು ನಂಬಿಕೆ ಆಗಿರುತ್ತೆ. ಆದ್ರಿಂದ ಕೆವೂರ್ ಏನು ಮಾಡ್ತಾನೆ, ಕ್ರಿಮಿಯಾ ಯುದ್ಧದಲ್ಲಿ ಭಾಗವಹಿಸ್ತಾನೆ. 1854ರಿಂದ 1856ರ ಮಧ್ಯೆ ನಡೆದಂಥ ಈ ಒಂದು ಕ್ರಿಮಿಯಾ ಯುದ್ಧದಲ್ಲಿ ಇಂಗ್ಲೆಂಡ್, ಫ್ರಾನ್ಸ್, ಟರ್ಕಿಯ ಪರವಾಗಿ ರಷ್ಯಾದ ವಿರುದ್ಧವಾಗಿ ಯುದ್ಧ ಮಾಡ್ತವೆ. ಈ ಒಂದು ಕ್ರಿಮಿಯಾ ಯುದ್ಧದಲ್ಲಿ ಏನಾಗುತ್ತೆ, ಕವೂರನಿಗೆ ಯಾವುದೇ ಕಾರಣವಿಲ್ಲವಾದರೂ ಕೂಡ ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ಗಳ ಮುಂದೆ ತನ್ನ ರಾಜ್ಯದ ಪರಿಸ್ಥಿತಿಯನ್ನು ತಿಳಿಸುವ ಮುಂದಾಲೋಚನೆಯಿಂದ ಅವನು ಈ ಯುದ್ಧದಲ್ಲಿ ಭಾಗವಹಿಸ್ತಾನೆ. ಕ್ರಿಮಿಯಾದ ಕೆಸರಿನಲ್ಲಿ ನೂತನ ಇಟಲಿಯನ್ನು ನಿರ್ಮಿಸುತ್ತೇನೆ ಎಂದು ಅವನು ಘೋಷಣೆಯನ್ನು ಮಾಡ್ತಾನೆ. ನೋಡಿ, ಈ ರೀತಿಯ ಲೈನನ್ನು ಕೊಟ್ಬಿಟ್ಟು, ಈ ರೀತಿ ಒಂದು ಕೋಟನ್ನು ಕೊಟ್ಟು, ಒಂದು ವಾಕ್ಯವನ್ನು ಕೊಟ್ಟು, ಇದು ಯಾರ ಹೇಳಿಕೆ ಅಂತಲೂ ಕೇಳ್ಬೋದು ಅಲ್ವಾ. ಕ್ರಿಮಿಯಾದ ಕೆಸರಿನಲ್ಲಿ ನೂತನ ಇಟಲಿಯನ್ನು ನಿರ್ಮಿಸುತ್ತೇನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು, ಕೌಂಟ್ ಡಿ ಕೆವೂರ್. ಹಾಗೆ ಯುದ್ಧ ನಂತರ ಪ್ಯಾರಿಸ್ ಶಾಂತಿ ಸಂಧಾನದಲ್ಲಿ ಇಟಲಿಯ ಸಮಸ್ಯೆಗಳನ್ನು ನಾಯಕರ ಎದುರಿಗೆ ಏನು ಮಾಡಲಾಗುತ್ತೆ, ಇಡಲಾಗುತ್ತೆ. ಇದಿಷ್ಟು ಪ್ರಮುಖವಾಗಿ ಇಟಲಿ ಏಕೀಕರಣದಲ್ಲಿ ಕೌಂಟ್ ಡಿ ಕೆವೂರ್ನ ಪ್ರಮುಖ ಪಾತ್ರ ಏನಿತ್ತು ಅಂತೇಳಿ ನಾವು ಗಮನಿಸಿದ್ವಿ. ಹಾಗೆ ಮುಖ್ಯವಾಗಿ ನಾವು ನೆಕ್ಸ್ಟ್ ನೋಡುವಂಥದ್ದು ಆಸ್ಟ್ರಿಯಾದೊಂದಿಗೆ ಹೋರಾಟದಲ್ಲಿ ಕೆವೂರ್ನ ಪಾತ್ರ ಏನು ಅಂತ ನೋಡಬೇಕಾಗುತ್ತೆ. 1858ರಲ್ಲಿ ಕೌಂಟ್ ಡಿ ಕೆವೂರ್ ಫ್ರಾನ್ಸಿನ 3ನೇ ನೆಪೋಲಿಯನ್ನೊಂದಿಗೆ ಏನು ಮಾಡ್ತಾನೆ, ಫ್ಲಾಂಬಿಯರ್ಸ್ನಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾನೆ. ಈ ಒಪ್ಪಂದದ ಪ್ರಕಾರ ಏನಾಗುತ್ತೆ, ಆಸ್ಟ್ರಿಯಾದ ವಿರುದ್ಧ ಕೆವೂರ್ಗೆ ಸಹಾಯ ಮಾಡುವುದಾಗಿ ಒಪ್ಪಿದಂತಹ ನೆಪೋಲಿಯನ್ ಅದಕ್ಕೆ ಪ್ರತಿಯಾಗಿ ಸವಾಯ್ ಮತ್ತು ನೈಸ್ ಪ್ರದೇಶಗಳನ್ನು ನೀಡಬೇಕು ಅಂತೇಳಿ ಆಗ್ರಹ ಮಾಡ್ತಾನೆ. ಕೆವೂರ್ ಮತ್ತು 3ನೇ ನೆಪೋಲಿಯನ್ನ ಸೈನ್ಯವು ಆಸ್ಟ್ರಿಯಾದ ವಿರುದ್ಧ ಯುದ್ಧರಂಗದಲ್ಲಿ ಹೋರಾಡುತ್ತಿರುವಾಗ ನೆಪೋಲಿಯನ್ ಆಕಸ್ಮಿಕವಾಗಿ ಯುದ್ಧವನ್ನು ನಿಲ್ಲಿಸಿ ಆಸ್ಟ್ರಿಯಾದೊಂದಿಗೆ ಗುಪ್ತವಾಗಿ ವಿಲ್ಲಾ ಫ್ರಾಂಕ್ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಈ ಒಂದು ಒಪ್ಪಂದದ ಕಾರಣ ಲೊಂಬಾರ್ಡಿಯಿಂದಾಗಿ ಆಸ್ಟ್ರಿಯಾ ಸೈನ್ಯವನ್ನು ಹಿಂತೆಗೆದುಕೊಳ್ಳಲಾಗುತ್ತೆ. ಲೊಂಬಾರ್ಡಿಯಿಂದ ಆಸ್ಟ್ರಿಯಾದ ಸೈನ್ಯವನ್ನು ಹಿಂತೆಗೆದುಕೊಂಡು ಇಟಲಿಗೆ ಸೇರ್ಪಡೆ ಮಾಡಲಾಗುತ್ತೆ. ವೆನಿಷಿಯಾವನ್ನು ಆಸ್ಟ್ರಿಯಾದ ಅಧೀನದಲ್ಲೇ ಉಳಿಸಿಕೊಳ್ಳಲಾಗುತ್ತೆ. 1860ರಲ್ಲಿ ಪರ್ಮಾ, ಮೊಡೆನಾ, ಟಸ್ಕನಿ, ರೊಮಾಗ್ನ ರಾಜ್ಯಗಳು ಇಟಲಿಯ ಏಕೀಕರಣವನ್ನು ಒಪ್ಪಿಕೊಂಡು ಸಾರ್ಡಿನಿಯಾದೊಂದಿಗೆ ವಿಲೀನ ಆಗುತ್ತೆ. ಇದು ಇಟಲಿಯ ಏಕೀಕರಣದ 2ನೇ ಹಂತಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಹಾಗೆ ಇಟಲಿ ಏಕೀಕರಣದ ಮಿದುಳು ಅಂತ ಕರೆಸಿಕೊಂಡಿರುವ ಕೆವೂರ್ 1861ರಲ್ಲಿ ನಿಧನನಾದನು. ಇದಿಷ್ಟು ಮುಖ್ಯವಾಗಿ ಇಟಲಿ ಏಕೀಕರಣದಲ್ಲಿ ಕೌಂಟ್ ಡಿ ಕೆವೂರ್ನ ಒಂದು ಪಾತ್ರವನ್ನು ಕುರಿತಾಗಿ ಡಿಸ್ಕಷನ್ ಮಾಡಿದ್ದಾಯಿತು. ಇದನ್ನು ಇಟಲಿ ಏಕೀಕರಣದ ಮಿದುಳು ಅಂತೇಳಿ ಕರೆಯಲಾಗುತ್ತೆ. ಈ ಅಂಶಗಳನ್ನು ಪ್ರಮುಖವಾಗಿ ಗಮನದಲ್ಲಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ನೋಡಿ, ಇಟಲಿ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿ ವಹಿಸಿದಂಥ ಪಾತ್ರವನ್ನು ಕುರಿತು ಚರ್ಚಿಸಿ. ಜೋಸೆಫ್ ಗ್ಯಾರಿಬಾಲ್ಡಿಯ ಒಂದು ಆರಂಭಿಕ ಜೀವನವನ್ನು ಫಸ್ಟ್ ನೋಡೋಣ. ಇಟಲಿ ಏಕೀಕರಣದ 3ನೇ ಹಂತವನ್ನು ಗ್ಯಾರಿಬಾಲ್ಡಿ ಎಂಬ ಮಹಾನ್ ದೇಶಪ್ರೇಮಿಯು ಸಾಧಿಸಿದನು. 1807ರಲ್ಲಿ ನೈಸ್ ಎಂಬಲ್ಲಿ ಈತ ಜನಿಸ್ತಾನೆ. ತನ್ನ 24ನೇ ವಯಸ್ಸಿನಲ್ಲಿ ಈತ ಯಂಗ್ ಇಟಲಿಯ ಸದಸ್ಯನಾಗಿ
ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದನು. 1834ರಲ್ಲಿ ಸವಾಯ್ನಲ್ಲಿ ಮ್ಯಾಜಿನಿ ಸಂಘಟಿಸಿದ ಒಂದು ದಂಗೆಯಲ್ಲಿ ಈತ ಭಾಗವಹಿಸ್ತಾನೆ. ಯಾರು? ಜೋಸೆಫ್ ಗ್ಯಾರಿಬಲ್ಡಿ. ಆದರೆ ದಂಗೆಯು ವಿಫಲ ಆಗುತ್ತೆ. ರಾಷ್ಟ್ರೀಯ ಚಟುವಟಿಕೆಗಳಿಂದಾಗಿ ಅವನಿಗೆ ದಂಡನೆಯನ್ನು ವಿಧಿಸಲಾಗುತ್ತೆ. ಆದರೆ ದಕ್ಷಿಣ ಅಮೆರಿಕಕ್ಕೆ ಓಡಿ ಹೋಗಿ 14 ವರ್ಷಗಳ ಕಾಲ ಆತ ತಲೆಮರೆಸಿಕೊಳ್ತಾನೆ. ಮುಂದೆ ಏನಾಗುತ್ತೆ? ದೇಶಕ್ಕಾಗಿ ತ್ಯಾಗ ಮಾಡುವ ಅನೇಕ ಅನುಯಾಯಿಗಳನ್ನು ಪಡೆದ ಗ್ಯಾರಿಬಲ್ಡಿ ಕೆಂಪು ಅಂಗಿ ದಳ ಎಂಬಂತ ಒಂದು ಸೈನ್ಯವನ್ನ ಸ್ಥಾಪನೆ ಮಾಡ್ತಾನೆ. ಈತನ ಒಂದು ತತ್ವ ಏನಪ್ಪ ಅಂದ್ರೆ ಏನ್ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದಾಯ್ತ ಅಂದ್ರೆ ಖಡ್ಗ ಲೇಖನಿಗಿಂತ ಹರಿತವಾದದ್ದು ಎಂಬಂತ ತತ್ವದಲ್ಲಿ ಈತ ನಂಬಿಕೆಯನ್ನು ಇಟ್ಟಿದ್ದು, ಕೊನೆಗೆ 1848ರಲ್ಲಿ ಇಟಲಿಗೆ ಹಿಂದಿರುಗಿ ಬಂದಂತ ಕೆವೂರ್ ಏನ್ ಮಾಡ್ತಾನೆ, ಇಟಲಿಯ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸ್ತಾನೆ. ಸೊ ನೆಕ್ಸ್ಟ್ ನೋಡಿ, ಸಿಸಿಲಿ ಮತ್ತು ನೇಪಲ್ಸ್ಗಳ ರಾಜ್ಯಗಳ ವಶ. ಸಿಸಿಲಿ ಮತ್ತು ನೇಪಲ್ಸ್ ರಾಜ್ಯಗಳನ್ನ ವಶ ಮಾಡಿಸ್ಕೊಂಡಿದ್ರಲ್ಲಿ ನಾವು ಮುಖ್ಯವಾಗಿ ಗ್ಯಾರಿಬಾಲ್ಡಿಯ ಪಾತ್ರ ಏನು ಅಂತ ನೋಡಿದ್ರೆ, 1860ರಲ್ಲಿ ಸಿಸಿಲಿಯ ಜನರು ಬೋರ್ಬನ್ನರ ವಿರುದ್ಧ ಗ್ಯಾರಿಬಲ್ಡಿಯ ಸಹಾಯವನ್ನ ಕೇಳ್ತಾರೆ. ತಕ್ಷಣವೇ ಗ್ಯಾರಿಬಲ್ಡಿ ಏನ್ ಮಾಡ್ತಾನೆ, ತನ್ನ ಸೈನ್ಯವನ್ನ ತೆಗೆದುಕೊಂಡೋಗಿ ಸಿಸಿಲಿ ಮೇಲೆ ದಾಳಿ ಮಾಡಿ ಅಲ್ಲಿನ 2ನೇ ಫ್ರಾನ್ಸಿಸ್ನನ್ನ ಸೋಲಿಸಿ ಸಿಸಿಲಿಯನ್ನ ವಶಪಡಿಸ್ಕೊಳ್ತಾನೆ. ಗ್ಯಾರಿಬಲ್ಡಿಯ ತನ್ನ ಸೈನ್ಯದೊಂದಿಗೆ ನೇಪಲ್ಸ್ ಮೇಲೆಯೂ ಕೂಡ ದಾಳಿ ಮಾಡಿ 2ನೇ ಫ್ರಾನ್ಸಿಸ್ನನ್ನ ಮತ್ತೊಮ್ಮೆ ಸೋಲಿಸಿ ನೇಪಲ್ಸ್ ರಾಜ್ಯವನ್ನ ಮತ್ತೆ ವಶಪಡಿಸ್ಕೊಳ್ತಾನೆ. ಅನಂತರ ಇಟಲಿಯ ಏಕೀಕರಣವನ್ನೇ ತನ್ನ ಗುರಿ ಅಂತೇಳಿ ಮಾಡ್ಕೊಂಡಿದ್ದಂಥ ಗ್ಯಾರಿಬಲ್ಡಿ ನೇಪಲ್ಸ್ ಮತ್ತು ಸಿಸಿಲಿಗಳನ್ನು 2ನೇ ವಿಕ್ಟರ್ ಎಮ್ಯಾನ್ಯುಯಲ್ನ ವಶಕ್ಕೆ ಕೊಡ್ತಾನೆ. ಜೋಸೆಫ್ ಗ್ಯಾರಿಬಲ್ಡಿಯನ್ನ ಇಟಲಿ ಏಕೀಕರಣದ ಖಡ್ಗ ಅಂಥೇಳಿ ಕರೆಯಲಾಗುತ್ತೆ. ಇದಿಷ್ಟು ಇಟಲಿ ಏಕೀಕರಣದಲ್ಲಿ ಗ್ಯಾರಿಬಲ್ಡಿಯ ಒಂದು ಪಾತ್ರ. ನೆಕ್ಸ್ಟ್ ನೋಡಿ, ಲಾಂಗ್ ಆನ್ಸರ್ಸ್ ಇದೆ. ಇಟಲಿ ಏಕೀಕರಣದ ಹಂತಗಳನ್ನು ವಿವರಿಸಿ. ಇಟಲಿ ಏಕೀಕರಣ ಆಗಲಿಕ್ಕೆ ಪ್ರಮುಖವಾಗಿ ಇರ್ತಕ್ಕಂಥ ಹಂತಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಮೊದಲನೇ ಹಂತ ಜೋಸೆಫ್ ಮ್ಯಾಜಿನಿ. ಇಲ್ಲಿವರೆಗೂ ನಾವು ಆಲ್ರೆಡಿ ಗಮನಿಸಿದ್ವಿ. ಮುಖ್ಯವಾಗಿರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಆಲ್ರೆಡಿ ಗ್ಯಾರಿಬಲ್ಡಿ ಅಲ್ವಾ, ಜೋಸೆಫ್ ಮ್ಯಾಜಿನಿ, ಗ್ಯಾರಿಬಲ್ಡಿ, ಕೌಂಟ್ ಡಿ ಕೆವೂರ್, ಈ ಮೂವರು ಅಂದರೆ ಪ್ರಪಂಚದ ಇತಿಹಾಸದಲ್ಲಿ ಅಥವಾ ಯುರೋಪಿನ ಇತಿಹಾಸದಲ್ಲಿ ವಿಶೇಷವಾಗಿ ಇಟಲಿ ಏಕೀಕರಣದಲ್ಲಿ ವಹಿಸಿದಂಥ ಪಾತ್ರವೇನು ಅಂತೇಳಿ ಗಮನಿಸಿದ್ವಿ. ಹಾಗಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನು ಮಾತ್ರ ನಾವು ಗಮನಿಸ್ತಾ ಹೋಗೋಣ. ಇಟಲಿಯ ಏಕೀಕರಣದ ಆತ್ಮ ಅಂತೇಳಿ ಜೋಸೆಫ್ ಮ್ಯಾಜಿನಿಯನ್ನ ಕರೀತಾರೆ. ಈತ ಜಿನೋವಾದಲ್ಲಿ 1805ರಲ್ಲಿ ಜನಿಸಿದನು. ವಕೀಲ್ ವೃತ್ತಿಯನ್ನ ಈತ ಮಾಡ್ತಾ ಇರ್ತಾನೆ. ಇವನ ಒಂದು ನಂಬಿಕೆ ಏನಾಗಿತ್ತು, ತತ್ವ ಏನಾಗಿತ್ತು, ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು ಎಂಬುದು ಜೋಸೆಫ್ ಮ್ಯಾಜಿನಿಯ ಒಂದು ನಂಬಿಕೆ ಆಗಿತ್ತು. ಅವನು ಏನ್ ಮಾಡ್ತಾನೆ, ಕಾರ್ಬೊನರಿ ಎಂಬಂತ ಒಂದು ಕ್ರಾಂತಿಕಾರಿ ಸಂಘದ ಒಂದು ಸದಸ್ಯನಾಗಿರ್ತಾನೆ. ಇವನು ಲೇಖನಿಗಳ ಮುಖಾಂತರ ಅಲ್ವಾ ದೇಶಾಭಿಮಾನವನ್ನು ಮೂಡಿಸೋ ಸಲುವಾಗಿ, ಜನರಿಗೆ ಬದಲಾವಣೆಯನ್ನು ತರೋ ಸಲುವಾಗಿ ಲೇಖನಗಳನ್ನ ಬರೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ದೇಶಾಭಿಮಾನವನ್ನ ಆ ಮುಖಾಂತರ ಜನರಲ್ಲಿ ಮೂಡಿಸ್ತಾನೆ. ಹಾಗೆ ಯಂಗ್ ಇಟಲಿಯನ್ನ 1831ರಲ್ಲಿ ಯಂಗ್ ಇಟಲಿ ಎಂಬಂತ ಒಂದು ಸಂಘವನ್ನ ಸ್ಥಾಪನೆ ಮಾಡಿ ಯುವಕರ ಗುಪ್ತ ಮತ್ತು ಭೂಗತ ಸಂಘಟನೆ ಆಗಿರುತ್ತಿದ್ದು, ಇಟಾಲಿಯನ್ನರೇ ಏಕೀಕರಣ ಸಾಧಿಸಬೇಕು ಅನ್ನೋದು ಅವನ ಉದ್ದೇಶ ಆಗಿರುತ್ತೆ. ಹಾಗಾಗಿ 40 ವರ್ಷಕ್ಕಿಂತ ಕೆಳಗಿನ ಪುರುಷರನ್ನ ಈ ಒಂದು ಸದಸ್ಯತ್ವವನ್ನು ಕೊಡ್ತಾನೆ ಈ ಸಂಘದಲ್ಲಿ. ಹಾಗೆ ಇಟಲಿಯ ಐಕ್ಯತೆಯನ್ನು ಸಾಧಿಸುವ ಸಲುವಾಗಿ ಹೊಸ ಧರ್ಮ ಮತ್ತು ಪವಿತ್ರ ಕಾರ್ಯ ಬೋಧನೆಯನ್ನು ಮಾಡ್ತಾನೆ. ಪವಿತ್ರ ಕಾರ್ಯದ ಕುರಿತಾಗಿ ದೇವರು, ಜನತೆ, ಇಟಲಿ ಈ ಸಂಘದ ಪ್ರಮುಖ ಘೋಷಣೆಯಾಗಿರುತ್ತೆ. ಇಲ್ಲಿ 1848ರಲ್ಲಿ ಇಟಲಿಯಲ್ಲಿ ಸಂಘಟಿತವಾಗಿರ್ತಕ್ಕಂಥ ಅನೇಕ ದಂಗೆಗಳಾಗುತ್ತೆ. ಈ ಒಂದು ದಂಗೆಗಳಲ್ಲಿ ಮುಖ್ಯವಾಗಿ ಏನಾಗುತ್ತೆ ನೋಡ್ರಿ, ಲೊಂಬಾರ್ಡಿ, ಪಾರ್ಮಾ, ಮೊಡೆನಾ, ಟಸ್ಕನಿಯ ಜನರು ಆಡಳಿತಗಾರರ ವಿರುದ್ಧ ದಂಗೆ ಹೇಳ್ತಾರೆ. ಆದರೆ ಆಸ್ಟ್ರಿಯಾದ ಸೈನ್ಯವು ದಂಗೆಗಳನ್ನು ಹತ್ತಿಕ್ಕುವಂತ ಒಂದು ಪ್ರಯತ್ನವನ್ನ ಮಾಡುತ್ತೆ. ಇದಿಷ್ಟು ಮೊದಲನೇ ಹಂತದಲ್ಲಿ ಇಟಲಿ ಏಕೀಕರಣ ಏನೆಲ್ಲ ಬದಲಾವಣೆಯನ್ನ ಕಾಣ್ತು ಅಂತ ನೋಡಿದ್ವಿ. 2ನೇ ಹಂತದಲ್ಲಿ ಕೌಂಟ್ ಡಿ ಕೆವೂರ್ನ ಒಂದು ಪಾತ್ರ ಏನು ಅಂತ ನೋಡ್ತೀವಿ. ಕೌಂಟ್ ಡಿ ಕೆವೂರ್ನ ಬಗ್ಗೆನೂ ಕೂಡ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿ ಆಗಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ. ಕೌಂಟ್ ಡಿ ಕೆವೂರ್ ಒಬ್ಬ ಮಿಲಿಟರಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ, ಹಾಗೆ ಇಟಲಿಯ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಪ್ರಮುಖ ವಿದ್ಯಾವಂತನಾಗಿರ್ತಾನೆ. ಈತ ಇಟಲಿಯ ಇತಿಹಾಸ ಮತ್ತು ಸಂಸ್ಕೃತಿ ಅಧ್ಯಯನ ಮಾಡ್ಲಿಕ್ಕೋಸ್ಕರ ದೇಶಾಭಿಮಾನವನ್ನ ಮೈಗೂಡಿಸ್ಕೊಂಡಿರ್ತಾನೆ. ರಿಸಾರ್ಜಿಮೆಂಟೋ ಇಂಪಾರ್ಟೆಂಟ್,
1847ರಲ್ಲಿ ರಿಸಾರ್ಜಿಮೆಂಟೋ ಎಂಬ ವೃತ್ತಪತ್ರಿಕೆಯನ್ನು ಈತ ಆರಂಭ ಮಾಡ್ತಾನೆ. ಈ ಪತ್ರಿಕೆಯ ಸಂಪಾದಕನಾಗಿ ಇಟಲಿ ಏಕೀಕರಣಕ್ಕೆ ಜನಬಲವನ್ನು ಒಗ್ಗೂಡಿಸ್ಕೊಳ್ತಾನೆ. ಇವನನ್ನು ಏನಂತ ಕರೀತಾರೆ? ಇಟಲಿ ಏಕೀಕರಣದ ಮಿದುಳು ಅಂತೇಳಿ ಕರೀತಾರೆ, ಕೌಂಟ್ ಡಿ ಕ್ಯೂರ್ನನ್ನ. ಹಾಗಾದ್ರೆ ಪ್ರಧಾನಮಂತ್ರಿಯಾಗಿ ಕೌಂಟ್ ಡಿ ಕ್ಯೂರ್ ಏನೆಲ್ಲ ಪಾತ್ರಗಳನ್ನು ನಿರ್ವಹಿಸ್ತಾನೆ ಅಂದ್ರೆ, ಈತ ತನ್ನ ಒಂದು ವೃತ್ತಿ ಜೀವನವನ್ನ 1850ರಿಂದ ಆರಂಭ ಮಾಡಿ 1852ರಲ್ಲಿ ಎರಡನೇ ವಿಕ್ಟರ್ ಎಮ್ಯಾನ್ಯುಯಲ್ ಕೌರ್ನನ್ನ ಏನ್ ಮಾಡ್ತಾನೆ? ಪ್ರಧಾನಮಂತ್ರಿಯಾಗಿ ನೇಮಕವನ್ನ ಮಾಡ್ತಾನೆ. ಆನಂತರ ಅವನ ಒಂದು ಸೇವೆ ಆರಂಭ ಆಗುತ್ತೆ. 1852ರಿಂದ 1861ರವರೆಗೆ ಆತ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸ್ತಾನೆ. ಸಾರ್ಡಿನಿಯಾ ನಾಯಕತ್ವದಲ್ಲಿ ಇಟಲಿ ಏಕೀಕರಣವನ್ನು ಸಾಧಿಸುವಂತ ಒಂದು ಕನಸನ್ನ ಈತ ಕಂಡಿರ್ತಾನೆ. ಅದಕ್ಕೆ ಮೊದಲು ಏನಾಗುತ್ತೆ? ಸಾರ್ಡಿನಿಯಾವನ್ನ ಪ್ರಬಲ ರಾಜ್ಯವನ್ನಾಗಿ ಮಾಡೋದಕ್ಕೋಸ್ಕರ ಅನೇಕ ಸುಧಾರಣೆಗಳನ್ನ ಈತ ಜಾರಿಗೊಳಿಸ್ತಾನೆ. ಅಂದ್ರೆ ಆರ್ಥಿಕ ಸುಧಾರಣೆಗಳಾಗಿರ್ಬೋದು, ವಾಣಿಜ್ಯ ತೆರಿಗೆಗಳನ್ನ ಕಡಿಮೆಗೊಳಿಸುವಂಥದ್ದು, ಶಿಕ್ಷಣ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂಥದ್ದು. ಹೀಗೆ ರಾಜ್ಯವನ್ನು ಅಭಿವೃದ್ಧಿಗೊಳಿಸುವ ಮುಖಾಂತರ ಸಾರ್ಡಿನಿಯಾವನ್ನ ಏನ್ ಮಾಡ್ತಾನೆ? ಒಂದು ಮಾದರಿ ರಾಜ್ಯವಾಗಿ ವಿಕ್ಟರ್ ಎಮ್ಯಾನ್ಯುಯಲ್ ಕೌಂಟ್ ಡಿ ಕ್ಯೂರ್ ಮಾಡ್ತಾನೆ. ನೆಕ್ಸ್ಟ್ ನೋಡಿ, ಯುದ್ಧ ಮತ್ತು ರಾಜನೀತಿಯನ್ನು ಕುರಿತಾಗಿ ನಾವು ನೋಡೋದಾದ್ರೆ, ಇಟಲಿ ಏಕೀಕರಣಕ್ಕೆ ಯುದ್ಧ ಮತ್ತು ರಾಜನೀತಿ ತತ್ವದಲ್ಲಿ ಈತ ನಂಬಿಕೆಯನ್ನು ಇಟ್ಕೊಂಡಿರ್ತಾನೆ. ಹಾಗಾಗಿ ಇಟಲಿ ಏಕೀಕರಣ ಮಾಡ್ಬೇಕಂದ್ರೆ ಯುರೋಪಿಯನ್ ದೇಶಗಳ ಸಹಾಯದಿಂದ ಮಾತ್ರ ಸಾಧ್ಯ ಅಂತೇಳಿ ಕೌಂಟ್ ಡಿ ಕ್ಯೂರ್ನ ಒಂದು ನಂಬಿಕೆ ಆಗಿರುತ್ತೆ. ಆದ್ರಿಂದ ಕ್ಯೂರ್ ಏನ್ ಮಾಡ್ತಾನೆ? ಕ್ರಿಮಿಯಾ ಎಂಬಂತ ಒಂದು ಯುದ್ಧದಲ್ಲಿ ಭಾಗವಹಿಸಿ 1854ರಿಂದ 1856ರ ಮಧ್ಯೆ ನಡೆದಂತ ಈ ಒಂದು ಯುದ್ಧದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಟರ್ಕಿಯ ಪರವಾಗಿ ರಷ್ಯಾದ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತವೆ. ಹೀಗೆ ಈ ಯುದ್ಧದಲ್ಲಿ ಭಾಗವಹಿಸಿದ್ದಕ್ಕೆ ಕ್ಯೂರ್ ಯಾವುದೇ ರೀತಿ ಕಾರಣ ಇಲ್ಲದಿದ್ರು ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ಗಳ ಮುಂದೆ ತನ್ನ ರಾಜ್ಯದ ಪರಿಸ್ಥಿತಿಯನ್ನು ತಿಳಿಸುವ ಮುಂದಾಲೋಚನೆಯಿಂದ ಈ ಯುದ್ಧದಲ್ಲಿ ಈತ ಭಾಗವಹಿಸ್ತಾನೆ. ಕ್ರಿಮಿಯಾದ ಕೆಸರಿನಲ್ಲಿ ನೂತನ ಇಟಲಿಯನ್ನ ನಿರ್ಮಾಣ ಮಾಡ್ತೇನೆ ಅಂತೇಳಿ ಈತ ಏನ್ ಮಾಡ್ತಾನೆ? ಪಣವನ್ನ ತೊಟ್ಟಿರ್ತಾನೆ. ಹಾಗಾಗಿ ಯುದ್ಧದಲ್ಲಿ ಭಾಗವಹಿಸ್ತಾನೆ. ಪ್ಯಾರಿಸ್ ಶಾಂತಿ ಒಪ್ಪಂದ ಇಟಲಿಯ ಸಮಸ್ಯೆಗಳನ್ನ ಅಂದ್ರೆ ಪ್ಯಾರಿಸ್ ಶಾಂತಿ ಸಂಧಾನದಲ್ಲಿ ಇಟಲಿಯ ಸಮಸ್ಯೆಗಳನ್ನ ನಾಯಕರ ಎದುರಿಗೆ ಇಡಲಾಗುತ್ತೆ. ಇದಿಷ್ಟು ಕೌಂಟ್ ಡಿ ಕ್ಯೂರ್ನ ಒಂದು ಪ್ರಮುಖ ಪಾತ್ರ. ಯಾವುದರಲ್ಲಿ? ಈ ಒಂದು ಪ್ರಧಾನಿಯಾಗಿ, ಹಾಗೆ ಯುದ್ಧ ಮತ್ತು ರಾಜನೀತಿಯಲ್ಲಿ ಯಾವ ರೀತಿ ನಿಪುಣತೆಯನ್ನು ಹೊಂದಿದ ಅವನು ಅಂತೇಳಿ ನಾವು ಗಮನಿಸಿದ್ವಿ. ಆಸ್ಟ್ರಿಯಾದೊಂದಿಗೆ ಹೋರಾಟದಲ್ಲಿ ಕ್ಯೂರ್ನ ಪಾತ್ರವನ್ನು ನಾವು ಗಮನಿಸಿದ್ರೆ, ಇಲ್ಲಿ ನೋಡಿ, 3ನೇ ನೆಪೋಲಿಯನ್ ಏನಿರ್ತಾನಲ್ಲ, ಫ್ರಾನ್ಸಿನ ದೊರೆ 3ನೇ ನೆಪೋಲಿಯನ್ ಒಂದಿಗೆ ಫ್ಲಾಂಬಿಯರ್ಸ್ನಲ್ಲಿ ಒಂದು ಒಪ್ಪಂದಕ್ಕೆ ಈತ ಸಹಿ ಹಾಕ್ತಾನೆ. ಕ್ಯೂರ್ 1858ರಲ್ಲಿ. ಈ ಒಪ್ಪಂದದ ಪ್ರಕಾರ ಆಸ್ಟ್ರಿಯಾದ ವಿರುದ್ಧ ಕ್ಯೂರ್ನಿಗೆ ಸಹಾಯ ಮಾಡೋದಾಗಿ ಒಪ್ಪಿದಂತ ನೆಪೋಲಿಯನ್ ಏನ್ ಮಾಡ್ತಾನೆ? ಅದಕ್ಕೆ ಪ್ರತಿಯಾಗಿ ತನಗೆ ಸವಾಯ್ ಮತ್ತು ನೈಸ್ ಪ್ರದೇಶಗಳನ್ನು ನೀಡಬೇಕು ಅಂತೇಳಿ ಆಗ್ರಹ ಮಾಡ್ತಾನೆ. ಕ್ಯೂರ್ ಮತ್ತೆ 3ನೇ ನೆಪೋಲಿಯನ್ ಸೈನ್ಯ ಆಸ್ಟ್ರಿಯಾ ವಿರುದ್ಧ ಯುದ್ಧರಂಗದಲ್ಲಿ ಹೋರಾಡ್ತಿರುವಾಗಲೇ ನೆಪೋಲಿಯನ್ ಏನ್ ಮಾಡ್ತಾನೆ? ಆಕಸ್ಮಿಕವಾಗಿ ಯುದ್ಧವನ್ನ ನಿಲ್ಲಿಸಿ ಆಸ್ಟ್ರಿಯಾದೊಂದಿಗೆ ಗುಪ್ತವಾಗಿ ವಿಲ್ಲಾ ಫ್ರಾಂಕ್ ಒಪ್ಪಂದ ಮಾಡ್ಕೊಳ್ತಾನೆ. ಈ ಒಪ್ಪಂದದ ಪ್ರಕಾರ ಲೊಂಬಾರ್ಡಿಯಿಂದ ಆಸ್ಟ್ರಿಯಾ ಸೈನ್ಯವನ್ನ ಹಿಂತೆಗೆದುಕೊಳ್ಳಲಾಗುತ್ತೆ ಮತ್ತು ಅದನ್ನ ಇಟಲಿಗೆ ಸೇರ್ಪಡೆ ಮಾಡಲಾಗುತ್ತೆ. ವೆನಿಷಿಯಾವನ್ನ ಆಸ್ಟ್ರಿಯಾದ ಅಧೀನದಲ್ಲೇ ಉಳಿಸ್ಕೊಳ್ಳಲಾಗುತ್ತೆ. ಸೊ ಹೀಗೆ 1860ರಲ್ಲಿ ಪರ್ಮಾ, ಮೊಡೆನಾ, ಟಸ್ಕನಿ, ರೊಮಾಗ್ನ ಈ ಒಂದು ರಾಜ್ಯಗಳು ಇಟಲಿ ಏಕೀಕರಣವನ್ನು ಒಪ್ಕೊಂಡು ಸಾರ್ಡಿನಿಯಾದೊಂದಿಗೆ ವಿಲೀನವನ್ನ ಮಾಡ್ಕೊಳ್ತವೆ. ಇದು ಇಟಲಿ ಏಕೀಕರಣದ 2ನೇ ಹಂತಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಕೌಂಟ್ ಡಿ ಕ್ಯೂರ್ನನ್ನ ಇಟಲಿ ಏಕೀಕರಣದ ಮಿದುಳು ಅಂತೇಳಿ ಕರೆಯುತ್ತಾರೆ. ಈತ 1861ರಲ್ಲಿ ಮರಣವಂತಾನೆ. ಇದು 2ನೇ ಹಂತ, ಇಟಲಿ ಏಕೀಕರಣದ 2ನೇ ಹಂತ. ನೆಕ್ಸ್ಟ್ ನೋಡಿ, ಇಟಲಿ ಏಕೀಕರಣದ 3ನೇ ಹಂತದಲ್ಲಿ ಜೋಸೆಫ್ ಗ್ಯಾರಿಬಲ್ಡಿಯನ್ನ ಗಮನಿಸ್ತೀವಿ. ಈತ ಒಬ್ಬ ಮಹಾನ್ ದೇಶಪ್ರೇಮಿಯಾಗಿರ್ತಾನೆ. 1807ರಲ್ಲಿ ನೈಸ್ ಎಂಬಲ್ಲಿ ಈತ ಜನಿಸ್ತಾನೆ. ತನ್ನ 24ನೇ ವಯಸ್ಸಿನಲ್ಲಿ ಯಂಗ್ ಇಟಲಿ ಎಂಬಂತ ಒಂದು ಸದಸ್ಯನಾಗಿ ಇಟಲಿ ಎಂಬಂತ ಒಂದು ಸಂಘದ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಸದಸ್ಯನಾಗಿ ಭಾಗವಹಿಸ್ತಾನೆ. 1834ರಲ್ಲಿ ಸವಾಯ್ನಲ್ಲಿ ಮ್ಯಾಜಿನಿ ಸಂಘಟಿಸಿದಂಥ ಒಂದು ದಂಗೆಯಲ್ಲಿ ಈತ ಭಾಗವಹಿಸಿ ವಿಫಲತೆಯನ್ನು ಹೊಂದುತ್ತೆ ಆ ದಂಗೆ. ಆದ್ರೂ ಕೂಡ ಆತ ದಂಗೆಯಲ್ಲಿ ಭಾಗವಹಿಸಿದ್ದ. ರಾಷ್ಟ್ರೀಯ ಚಟುವಟಿಕೆಗಳಿಂದಾಗಿ ಅವನಿಗೆ ಮರಣದಂಡನೆಯನ್ನು ವಿಧಿಸಲಾಗುತ್ತೆ. ಆದರೆ ದಕ್ಷಿಣ ಅಮೆರಿಕಕ್ಕೆ ಆತ ಓಡೋಗಿ 14 ವರ್ಷಗಳ ಕಾಲ ತಲೆಮರೆಸಿಕೊಂಡು ಆನಂತರ ಮತ್ತೆ ಏನ್ ಮಾಡ್ತಾನೆ? ಮತ್ತೆ ಇಟಲಿಗೆ ಬರ್ತಾನೆ. ಮುಂದೆ ದೇಶಕ್ಕಾಗಿ ಏನ್ ಮಾಡ್ತಾನೆ? ತ್ಯಾಗ ಮಾಡುವ ಅನೇಕ ಅನುಯಾಯಿಗಳ ಒಂದು ಗುಂಪನ್ನು ಕಟ್ಕೊಂಡು ಕೆಂಪಂಗಿ ದಳ ಎಂಬಂತ ಒಂದು ಸೈನ್ಯವನ್ನ ಸ್ಥಾಪನೆ ಮಾಡ್ತಾನೆ. ಖಡ್ಗ ಲೇಖನಿಗಿಂತ ಅರಿತವಾದದ್ದು ಎಂಬ ತತ್ವದಲ್ಲಿ ನಂಬಿಕೆಯನ್ನ ಈತ ಇಟ್ಕೊಂಡಿರ್ತಾನೆ. ಕೊನೆಯಲ್ಲಿ 1848ರಲ್ಲಿ ಇಟಲಿಗೆ ಹಿಂತಿರುಗಿ ಬಂದಂತ ಕ್ಯೂರ್ ಇಟಲಿಯ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸ್ತಾನೆ. ಹಾಗೆ ಸಿಸಿಲಿ ಮತ್ತು ನೇಪಲ್ಸ್ ರಾಜ್ಯಗಳ ವಶ. ಇಲ್ಲಿ 1800
ಇಷ್ಟರಲ್ಲಿ 1860ರಲ್ಲಿ ಸಿಸಿಲಿಯ ಜನರು ಬೋರ್ಬನ್ನರ ವಿರುದ್ಧ ಗ್ಯಾರಿಬಲ್ಡಿಯ ಸಹಾಯವನ್ನು ಕೇಳ್ತಾರೆ. ತಕ್ಷಣ ಗ್ಯಾರಿಬಲ್ಡಿ ಏನು ಮಾಡ್ತಾನೆ, ತನ್ನ ಸೈನ್ಯವನ್ನು ಸಿಸಿಲಿ ಮೇಲೆ ದಾಳಿ ಮಾಡೋದಕ್ಕೆ ತೆಗೆದುಕೊಂಡೋಗಿ ಅಲ್ಲಿ 2ನೇ ಫ್ರಾನ್ಸಿಸ್ನನ್ನು ಸೋಲಿಸಿ ಸಿಸಿಲಿಯನ್ನು ವಶಪಡಿಸ್ಕೊಳ್ತಾನೆ. ಗ್ಯಾರಿಬಲ್ಡಿ ತನ್ನ ಸೈನ್ಯದೊಂದಿಗೆ ನೇಪಲ್ಸ್ ಮೇಲೆ ದಾಳಿ ಮಾಡಿ 2ನೇ ಫ್ರಾನ್ಸಿಸ್ನನ್ನು ಕೂಡ ಮತ್ತೊಮ್ಮೆ ಸೋಲಿಸಿ ನೇಪಲ್ಸನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಇಟಲಿ ಏಕೀಕರಣವನ್ನೇ ತನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡಿದ್ದಂಥ ಗ್ಯಾರಿಬಲ್ಡಿ ನೇಪಲ್ಸ್ ಮತ್ತು ಸಿಸಿಲಿಗಳನ್ನು 2ನೇ ವಿಕ್ಟರ್ ಇಮ್ಯಾನ್ಯುಯಲ್ನ ವಶಕ್ಕೆ ಒಪ್ಪಿಸ್ತಾನೆ. ಜೋಸೆಫ್ ಗ್ಯಾರಿಬಲ್ಡಿಯನ್ನು ಅದರಿಂದ ಇಟಲಿ ಏಕೀಕರಣದ ಖಡ್ಗ ಅಂತೇಳಿ ಕರೀತಾರೆ. ಇದಿಷ್ಟು ಪ್ರಮುಖವಾಗಿ ಇಟಲಿ ಏಕೀಕರಣದಲ್ಲಿ ಯಾರ್ಯಾರು ಮಾಜಿನಿ, ಕೌಂಟಿ ಕೆವೂರ್ ಮತ್ತು ಗ್ಯಾರಿಬಲ್ಡಿಯ ಪಾತ್ರವನ್ನು ಕುರಿತಾಗಿ ಈ 3 ಮುಖ್ಯ ಹಂತಗಳಲ್ಲಿ ಇವರು ಇಟಲಿ ಏಕೀಕರಣ ಆಗಲಿಕ್ಕೆ ಎಷ್ಟೆಲ್ಲ ಪ್ರಯತ್ನವನ್ನು ಮಾಡಿದ್ರ ಫಲವಾಗಿ ಇಟಲಿ ಏಕೀಕರಣ ಆಯಿತು ಅಂತೇಳಿ ನಾವು ಗಮನಿಸಿದ್ವಿ. ಹೀಗೆ ಇನ್ನೊಂದು ಪ್ರಶ್ನೆ ಇದೆ, ಅದು ಕೂಡ ಇಟಲಿ ಏಕೀಕರಣವನ್ನೇ ಸಂಬಂಧಪಟ್ಟಂತೆ ಅದರಲ್ಲಿ ವಹಿಸಿರ್ತಕ್ಕಂಥ ಮಾಜಿನಿ, ಕೌಂಟಿ ಕೆವೂರ್ ಮತ್ತು ಗ್ಯಾರಿಬಲ್ಡಿಯ ಪಾತ್ರವೇನು ಅಂತಲೇ ಕೂಡ ಕೇಳಿದರೆ, ಅದೇ ರೀತಿಯಾಗಿ ಇಲ್ಲಿ ಏನು ಇದುವರೆಗೂ ಅಂಶಗಳನ್ನು ನಾವು ಗಮನಿಸಿದ್ವಿ ಅವೇ ಅಂಶಗಳಲ್ಲಿ ರಿಪೀಟ್ ಆಗುತ್ತೆ. ಒಂದಷ್ಟು ಅಂಶಗಳು ಇಂಪಾರ್ಟೆಂಟ್ ಇದೆ, ಅದನ್ನಷ್ಟೇ ನೀವು ಗಮನಿಸ್ತಾ ಹೋಗಿ. ಇಟಲಿಯ ಏಕೀಕರಣದಲ್ಲಿ ಜೋಸೆಫ್ ಮಾಜಿನಿಯ ಪಾತ್ರ. ಇಟಲಿಯ ಏಕೀಕರಣದ ಆತ್ಮ ಅಂತೇಳಿ ಜೋಸೆಫ್ ಮಾಜಿನಿಯನ್ನು ಕರೀತಾರೆ. ಹಾಗೆ ಈತ ವಕೀಲನಾಗಿದ್ದು ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು ಅಂತೇಳಿ ನಂಬಿರ್ತಾನೆ. ಹಾಗಾಗಿ ಜನರಲ್ಲಿ ದೇಶಾಭಿಮಾನವನ್ನು ಹುಟ್ಟಿಸೋಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಕಾರ್ಬೋನರಿ ಎಂಬಂಥ ಒಂದು ಕ್ರಾಂತಿಕಾರಿ ಸಂಘದ ಸದಸ್ಯನಾಗಿರ್ತಾನೆ. ಆ ಒಂದು ಸಂಘದ ಮುಖಾಂತರ ಜನರಲ್ಲಿ ಆತನ ಲೇಖನಿಗಳ ಮುಖಾಂತರ ದೇಶಾಭಿಮಾನವನ್ನು ಹುಟ್ಟಿಸ್ತಾನೆ. ಹಾಗೆ ಯಂಗ್ ಇಟಲಿ ಎಂಬಂಥ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಅಲ್ಲಿ ಗುಪ್ತ ಮತ್ತು ಭೂಗತ ಸಂಘಟನೆ ಆಗಿರುತ್ತೆ. ಯುವಕರಿಗೆ ಒಂದು ಅಂದರೆ ದೇಶಾಭಿಮಾನವನ್ನು ಹುಟ್ಟಿಸೋ ಸಲುವಾಗಿ ಯಂಗ್ ಇಟಲಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇಟಲಿಯನ್ನರನ್ನೇ ಏಕೀಕರಣ ಸಾಧಿಸಬೇಕು, ಇಟಲಿಯನ್ನರೇ ಏಕೀಕರಣದಲ್ಲಿ ಮುಂದಾಗಬೇಕಂತೇಳಿ ಈ ಒಂದು ಚಿಕ್ಕ ವಯಸ್ಸಿನ ಅಂದರೆ 40 ವರ್ಷ ಒಳಗಿನ ಒಂದು ಕಡಿಮೆ ವಯಸ್ಸಿನ ಪುರುಷರನ್ನು ಈ ಸಂಘದಲ್ಲಿ ಸದಸ್ಯತ್ವವನ್ನು ನೀಡಿ ಸಶಕ್ತರ ಯುವಕರನ್ನಾಗಿ ಮಾಡಲಾಗಿರುತ್ತೆ. ಹೀಗೆ ಈತ ಹೊಸ ಧರ್ಮ ಮತ್ತು ಪವಿತ್ರ ಕಾರ್ಯವನ್ನು ಬೋಧನೆ ಮಾಡಿ ದೇವರು ಜನತೆ ಇಟಲಿ ಸಂಘದ ಮುಖ್ಯ ಘೋಷಣೆಯಾಗಿರುತ್ತೆ. ಮ್ಯಾಜಿನಿ ಪ್ರಭಾವದಿಂದ 1848ರಲ್ಲಿ ಏನಾಗುತ್ತೆ, ಇಟಲಿಯಲ್ಲಿ ಅನೇಕ ದಂಗೆಗಳಾಗಿ ಆ ದಂಗೆಗಳೆಲ್ಲವೂ ಕೂಡ ಹತ್ತಿಕ್ಕಲಾಗುತ್ತೆ. ಕೌಂಟಿ ಕೆವೂರ್ನು ಕೂಡ ಅಷ್ಟೇ, ಆತ ಪ್ರಧಾನಮಂತ್ರಿಯಾಗಿ ಹಾಗೆ ಇಟಲಿಯಲ್ಲಿ ಅನೇಕ ಸುಧಾರಣೆಗಳನ್ನು ತರ್ತಾನೆ. ರಿಸಾರ್ಜಿಮೆಂಟ್ ಈತನ ಪ್ರಮುಖ ವೃತ್ತಪತ್ರಿಕೆ ಆಗಿರುತ್ತೆ. ಹಾಗೆ ಕೌಂಟ್ ಡಿ ಕೆವೂರ್ನು ಮುಖ್ಯವಾಗಿ ಇಟಲಿಯ ಮೆದುಳು, ಇಟಲಿ ಏಕೀಕರಣದ ಮೆದುಳು ಅಂತ ಕರೀತಾರೆ. ಯಾಕೆಂದರೆ ಪ್ರಧಾನಮಂತ್ರಿಯಾಗಿ ಹಾಗೆ ಹಲವಾರು ಸುಧಾರಣೆಗಳನ್ನು ಇಟಲಿಯಲ್ಲಿ ತರಲಿಕ್ಕೆ ಆತ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಹಾಗೆ ಇಲ್ಲಿ ಮುಖ್ಯವಾಗಿ ಸಾರ್ಡಿನಿಯಾದ ನಾಯಕತ್ವದಲ್ಲಿ ಇಟಲಿ ಏಕೀಕರಣ ಆಗಬೇಕು ಅಂತೇಳಿ ಆತನ ಒಂದು ಬಲವಾದ ಒಂದು ನಂಬಿಕೆ ಆಗಿರುತ್ತೆ. ಆ ಒಂದು ರಾಜ್ಯವನ್ನು ಪ್ರಬಲ ಮಾಡಬೇಕು ಅಂತೇಳಿ ಏನು ಮಾಡ್ತಾನೆ, ಎಲ್ಲ ರೀತಿಯ ಸುಧಾರಣೆಗಳನ್ನು ಇಲ್ಲಿ ಜಾರಿಗೊಳಿಸ್ತಾನೆ. ಆನಂತರ ನೋಡಿ, ಯುದ್ಧ ಮತ್ತು ರಾಜನೀತಿಯನ್ನು ಕುರಿತಾಗಿ ನೋಡಿದರೆ ಆತ ಮುಖ್ಯವಾಗಿ ಇಟಲಿ ಏಕೀಕರಣ ಆಗಬೇಕಂದ್ರೆ ಯುದ್ಧ ಮತ್ತು ರಾಜನೀತಿ ತತ್ವದಲ್ಲಿ ನಂಬಿಕೆ ಹೊಂದಿದ್ದು, ಇಟಲಿ ಏಕೀಕರಣ ಯುರೋಪಿಯನ್ ದೇಶಗಳ ಸಹಾಯದಿಂದಲೇ ಸಾಧ್ಯ ಅಂತೇಳಿ ಒಂದು ಕ್ರಿಮಿಯಾ ಯುದ್ಧದಲ್ಲಿ ಭಾಗವಹಿಸ್ತಾನೆ. 1854ರಿಂದ 1856 ಮಧ್ಯೆ ಇದು ಜರುಗುತ್ತೆ. ಇಂಗ್ಲೆಂಡ್, ಫ್ರಾನ್ಸ್, ಟರ್ಕಿಯ ಪರವಾಗಿ ರಷ್ಯಾದ ವಿರುದ್ಧವಾಗಿ ಯುದ್ಧ ಮಾಡ್ತವೆ. ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಕೆವೂರ್ನಿಗೆ ಯಾವುದೇ ರೀತಿ ಲಾಭ ಇಲ್ಲದಿದ್ರು ಕೂಡ, ಏನು ಕಾರಣ ಇಲ್ಲದಿದ್ರು ಕೂಡ, ಮುಖ್ಯವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ಮುಂದೆ ತನ್ನ ಪರಿಸ್ಥಿತಿಯನ್ನು ತಿಳಿಸುವ ಮುಂದಾಲೋಚನೆಯಿಂದ ಆತ ಈ ಯುದ್ಧದಲ್ಲಿ ಭಾಗವಹಿಸಿ ಕ್ರಿಮಿಯಾದ ಕೆಸರಿನಲ್ಲಿ ನೂತನ ಇಟಲಿಯನ್ನ ನಿರ್ಮಾಣ ಮಾಡ್ತೀನಿ ಅಂತೇಳಿ ಆತ ಪಣ ತೊಟ್ಟು ಯುದ್ಧದಲ್ಲಿ ಭಾಗವಹಿಸ್ತಾನೆ. ಪ್ಯಾರಿಸ್ ಶಾಂತಿ ಸಂಧಾನದಲ್ಲಿ ಇಟಲಿಯ ಸಮಸ್ಯೆಗಳನ್ನು ನಾಯಕರ ಎದುರು ಬಿಚ್ಚಿಡಲಾಗುತ್ತೆ. ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಯುದ್ಧ ಮತ್ತು ರಾಜನೀತಿ ಆಗಿರ್ತದೆ. ನೆಕ್ಸ್ಟ್ ನೋಡಿ, ಆಸ್ಟ್ರಿಯಾದೊಂದಿಗೆ ಹೋರಾಟವನ್ನು ಕೂಡ ಮಾಡಲಾಗುತ್ತೆ. ಕೆವೂರ್ನು ಮುಖ್ಯವಾಗಿ ಇಲ್ಲಿ ಯಾಕೆ ಹೋರಾಟವನ್ನು ಮಾಡ್ತಾನೆ ಅಂದರೆ ಮುಖ್ಯವಾಗಿ ಇಟಲಿಯ ಏಕೀಕರಣಕ್ಕಾಗಿ ಅಲ್ವಾ. ಅಂದರೆ ಕೌಂಟಿ ಕೆವೂರ್ 1858ರಲ್ಲಿ 3ನೇ ನೆಪೋಲಿಯನ್ನೊಂದಿಗೆ ಒಂದು ಪ್ಲಾಂಬಿಯರ್ಸ್ನ ಒಪ್ಪಂದ ಮಾಡ್ಕೊಂಡಿರ್ತಾನೆ. ಆ ಒಂದು ಒಪ್ಪಂದದ ಪ್ರಕಾರ ಆಸ್ಟ್ರಿಯಾ ಕೆವೂರ್ನಿಗೆ ಸಹಾಯ ಮಾಡಬೇಕಾಗಿರುತ್ತೆ. ಹಾಗೆ ಸಹಾಯ ಮಾಡಿದರೆ ನೆಪೋಲಿಯನ್ಗೆ ಸವಾಯ್ ಮತ್ತು ನೈಸ್ ದ್ವೀಪಗಳನ್ನು ಕೊಡಬೇಕು ಅಂತೇಳಿ ಅವರು ಕೂಡ ಆಗ್ರಹವನ್ನು ಮಾಡಿರ್ತಾರೆ ನೆಪೋಲಿಯನ್. ಈ ಒಂದು ಸೈನ್ಯ ಏನು ಮಾಡುತ್ತೆ, ಆಸ್ಟ್ರಿಯಾದ ವಿರುದ್ಧ ಯುದ್ಧರಂಗದಲ್ಲಿ ಹೋರಾಡ್ತಿರುವಾಗ ಕೌಂಟಿ ಕೆವೂರ್ ಮತ್ತು 3ನೇ ನೆಪೋಲಿಯನ್ನ ಸೈನ್ಯ ಆಸ್ಟ್ರಿಯಾದ ವಿರುದ್ಧವಾಗಿ ಹೋರಾಟ ಮಾಡ್ತಿರುವಾಗ ಏನು ಮಾಡುತ್ತೆ, ನೆಪೋಲಿಯನ್ ಮೋಸ ಮಾಡ್ತಾನೆ. ಏನಂತ, ಆಸ್ಟ್ರಿಯಾದೊಂದಿಗೆ ಮತ್ತೆ ಗುಪ್ತವಾಗಿ ಒಂದು ವಿಲ್ಲಾ ಫ್ರಾಂಕ್ ಒಪ್ಪಂದ ಮಾಡಿಕೊಂಡು ಈ ಒಪ್ಪಂದದ ಪ್ರಕಾರ ಲೊಂಬಾರ್ಡಿಯಿಂದ ಆಸ್ಟ್ರಿಯಾ ಸೈನ್ಯವನ್ನು ಹಿಂತೆಗೆದುಕೊಂಡು ಬಿಡುತ್ತೆ.
ಇಂಥ ಸಂದರ್ಭದಲ್ಲಿ ಇಟಲಿಗೆ ಇದನ್ನು ಸೇರಿಸ್ಕೊಳ್ತಾರೆ. ವೆನಿಷಿಯಾವನ್ನು ಆಸ್ಟ್ರಿಯಾದ ಅಧೀನದಲ್ಲೇ ಉಳಿಸ್ಕೊಳ್ಳಲಾಗುತ್ತೆ. ಹೀಗೆ ನೋಡಿ, ಈ ಒಂದು ಆಸ್ಟ್ರಿಯಾದೊಂದಿಗಿನ ಹೋರಾಟದಲ್ಲಿ 1860ರಲ್ಲಿ ಈ ಎಲ್ಲ ರಾಜ್ಯಗಳು ಪರ್ಮಾ, ಮೊಡೆನಾ, ಟಸ್ಕನಿ ಮತ್ತು ರೊಮಾಗ್ನ ರಾಜ್ಯಗಳೇನಾಗುತ್ತೆ, ಮುಖ್ಯವಾಗಿ ಇಲ್ಲಿ ಇಟಲಿ ಏಕೀಕರಣವನ್ನು ಒಪ್ಪಿಕೊಂಡು ಕೊನೆಯಲ್ಲಿ ಸಾರ್ಡಿನಿಯಾದೊಂದಿಗೆ ವಿಲೀನ ಆಗುತ್ತೆ. ಇದು ಇಟಲಿ ಏಕೀಕರಣದ 2ನೇ ಹಂತಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ಇದನ್ನು ಎಂತ ಕರಿತೀವಿ, ಇಟಲಿ ಏಕೀಕರಣದ ಮಿದುಳು ಅಂತೇಳಿ ಕವರ್ನ ಕರಿತೀವಿ. ನೆಕ್ಸ್ಟ್ ಗ್ಯಾರಿಬಾಲ್ಡಿ ಪಾತ್ರನೂ ಕೂಡ ಬಹುಮುಖ್ಯವಾಗಿರುತ್ತೆ. ಇವೆಲ್ಲ ಅಂಶಗಳು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ. ಏನಂತ ವಿಶೇಷವಾಗಿರ್ತಕ್ಕಂಥ ಅಂಶಗಳಷ್ಟೇ ರಿಪೀಟ್ ಮಾಡ್ತಾ ಇರೋವಂಥದ್ದು. ಗ್ಯಾರಿಬಾಲ್ಡಿಯನ್ನು ಕೂಡ ನಾವು ಮುಖ್ಯವಾಗಿ ಇಲ್ಲಿ ಇಟಲಿ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಮಹಾನ್ ದೇಶ ಪ್ರೇಮಿ ಅಂತ ಕರಿತೀವಿ. ಹಾಗೆ 24ನೇ ವಯಸ್ಸಿಗೆ ಈತ ಯಂಗ್ ಇಟಲಿಯ ಸದಸ್ಯನಾಗಿ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಗ್ಯಾರಿಬಾಲ್ಡಿ ಭಾಗವಹಿಸ್ತಾನೆ. ಮುಖ್ಯವಾಗಿ ನಾವು ನೋಡೋದಾದ್ರೆ ಈತ 14 ವರ್ಷಗಳ ಕಾಲ ತಲೆಮರೆಸ್ಕೊಂಡು ಹೋಗಿರ್ತಾನೆ. ಯಾಕೆಂದ್ರೆ 1834ರಲ್ಲಿ ಸವಾಯ್ನಲ್ಲಿ ಮ್ಯಾಜಿನಿ ಸಂಘಟನೆ ಮಾಡಿದಂಥ ಒಂದು ದಂಗೆಯಲ್ಲಿ ಭಾಗವಹಿಸ್ತಾನೆ. ಆ ದಂಗೆನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತೇಳಿ ಅವನಿಗೆ ಮರಣದಂಡನೆಯನ್ನು ವಿಧಿಸಲಾಗುತ್ತೆ. ಹಾಗಾಗಿ ದಕ್ಷಿಣ ಅಮೆರಿಕಕ್ಕೆ ಹೋಗಿ 14 ವರ್ಷ ತಲೆಮರೆಸ್ಕೊಂಡು ಅನಂತರ ಮತ್ತೆ ಇಟಲಿಗೆ ಬರ್ತಾನೆ. ಹಾಗೆ ಗ್ಯಾರಿಬಾಲ್ಡಿ ಕೆಂಪಂಗಿ ಎಂಬಂಥ ಒಂದು ದಳವನ್ನು ಅಥವಾ ಒಂದು ಸೈನ್ಯವನ್ನು ಸ್ಥಾಪನೆ ಮಾಡಿ ಖಡ್ಗ ಲೇಖನಿಗಿಂತ ಅರಿತವಾದದ್ದು ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟು ಕೊನೆಗೆ 1848ರಲ್ಲಿ ಇಟಲಿಗೆ ಹಿಂದಿರುಗಿ ಬಂದು ಕವೂರ್ ಇಟಲಿಯ ರಾಷ್ಟ್ರೀಯ ಚಳವಳಿಯಲ್ಲಿ ಭಾಗವಹಿಸ್ತಾನೆ. ನೆಕ್ಸ್ಟ್ ಸಿಸಿಲಿ ಮತ್ತು ನೇಪಲ್ಸ್ ರಾಜ್ಯಗಳನ್ನು ವಶಪಡಿಸ್ಕೊಳ್ತಾನೆ. ಈಗಾಗಲೇ ನಾವು ಗಮನಿಸಿದ್ವಿ ಅಲ್ವಾ, ಸಿಸಿಲಿ ಮತ್ತು ನೇಪಲ್ಸ್ ರಾಜ್ಯಗಳನ್ನು ಮುಖ್ಯವಾಗಿ ಯಾರ ವಿರುದ್ಧ, ಸಿಸಿಲಿ ಮತ್ತು ನೇಪಲ್ಸ್ ರಾಜ್ಯಗಳ ವಶ ಅಂದ್ರೆ ಇಲ್ಲಿ ಬೋರ್ಬನ್ನರ ವಿರುದ್ಧ ಗ್ಯಾರಿಬಾಲ್ಡಿ ಸಹಾಯವನ್ನು ಕೇಳ್ತಾನೆ. ತಕ್ಷಣ ಗ್ಯಾರಿಬಾಲ್ಡಿ ಏನ್ ಮಾಡ್ತಾನೆ, ತನ್ನ ಸೈನ್ಯವನ್ನ ಸಿಸಿಲಿ ಮೇಲೆ ದಾಳಿ ಮಾಡಲಿಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಎರಡನೇ ಫ್ರಾನ್ಸಿಸ್ನನ್ನ ಸೋಲಿಸಿ ಸಿಸಿಲಿಯನ್ನ ವಶಪಡಿಸ್ಕೊಳ್ತಾನೆ. ಗ್ಯಾರಿಬಾಲ್ಡಿ ತನ್ನ ಸೈನ್ಯದೊಂದಿಗೆ ನೇಪಲ್ಸ್ ಮೇಲೆ ದಾಳಿ ಮಾಡಿ 2ನೇ ಫ್ರಾನ್ಸಿಸ್ನನ್ನ ಮತ್ತೊಮ್ಮೆ ಸೋಲಿಸಿ ನೇಪಲ್ಸ್ ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ. ಇಟಲಿ ಏಕೀಕರಣವನ್ನೇ ತನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡಿದ್ದಂಥ ಗ್ಯಾರಿಬಾಲ್ಡಿ ನೇಪಲ್ಸ್ ಮತ್ತು ಸಿಸಿಲಿಗಳನ್ನ 2ನೇ ವಿಕ್ಟರ್ ಇಮ್ಯಾನ್ಯುಯಲ್ನ ವಶಕ್ಕೆ ಪಡೆದುಕೊಳ್ತಾನೆ. ಹೀಗೆ ಜೋಸೆಫ್ ಗ್ಯಾರಿಬಾಲ್ಡಿಯನ್ನ ಏನಂತ ಕರೀತಾರೆ, ಇಟಲಿ ಏಕೀಕರಣದ ಖಡ್ಗ ಅಂತೇಳಿ ಕರೀತಾರೆ. ಇದಿಷ್ಟು ಪ್ರಮುಖವಾಗಿ ಇಟಲಿ ಏಕೀಕರಣದಲ್ಲಿ ಜೋಸೆಫ್ ಮಾಜಿನಿ, ಕೌಂಟ್ ಡಿ ಕ್ಯೂವೂರ್ ಮತ್ತು ಗ್ಯಾರಿಬಾಲ್ಡಿ ವಹಿಸಿದಂಥ ಒಂದು ಪಾತ್ರ. ಅದರಿಂದಾಗಿ ಏನಾಗುತ್ತೆ, ಇಟಲಿ ಏಕೀಕರಣ ಆಗುತ್ತೆ ಅಂತೇಳಿ ನೋಡ್ಬೋದು. ಇದೆಲ್ಲ ಮುಖ್ಯವಾಗಿ ಹೀಗೆ ಇವರ ಒಂದು ರಾಷ್ಟ್ರ ಪ್ರೇಮ ಅಲ್ವಾ, ಮ್ಯಾಜಿನಿಯ ಒಂದು ರಾಷ್ಟ್ರ ಪ್ರೇಮ ಆಗಿರ್ಬೋದು, ಕೌಂಟ್ ಡಿ ಕ್ಯೂವರ್ನ ಒಂದು ಚತುರ ರಾಜನೀತಿ ಆಗಿರ್ಬೋದು, ಹಾಗೆ ಗ್ಯಾರಿಬಾಲ್ಡಿಯ ಯುದ್ಧ ನೀತಿಗಳಿಂದಾಗಿ, ಹಾಗೆ ವಿಕ್ಟರ್ ಇಮ್ಯಾನ್ಯುಯಲ್ನ ರಾಜಕೀಯ ಮುತ್ಸದ್ದಿತನದಿಂದಾಗಿ ಇಟಲಿ ಏನಾಗುತ್ತೆ, ಇಟಲಿ ಏಕೀಕರಣಗೊಳ್ಳುತ್ತದೆ ಅಂತ ನಾವು ಗಮನಿಸ್ಬೋದು. ಇಷ್ಟರಲ್ಲಿ ಹೀಗೆ 1870ರಲ್ಲಿ ಇಟಲಿ ಏಕೀಕರಣಗೊಳ್ತದೆ. ಹೀಗೆ ರೋಮ್ ಏನಾಗುತ್ತೆ, ಇಟಲಿ ಏಕೀಕರಣದ ಪ್ರಮುಖ ರಾಜಧಾನಿಯಾಗಿ ರೋಮು ಹೊರಹೊಮ್ಮುತ್ತದೆ ಅಂತ ನಾವು ಗಮನಿಸ್ತೀವಿ. ಇದಿಷ್ಟು ಇಟಲಿ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿವರೆಗೂ ಪ್ರಮುಖ ಅಂಶಗಳನ್ನು ಮುಖ್ಯವಾಗಿ ಚರ್ಚೆ ಮಾಡಲಾಯಿತು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಜರ್ಮನಿ ಏಕೀಕರಣವನ್ನು ಕುರಿತಾಗಿ ಮುಖ್ಯವಾಗಿ ಗಮನಿಸಬಹುದಾಗಿದೆ. ಇದಿಷ್ಟಿರಲಿ ಈ ಒಂದು ಇಟಲಿ ಏಕೀಕರಣದಲ್ಲಿ ಇವರುಗಳ ಪಾತ್ರವನ್ನು ಕುರಿತಾಗಿ ನಾವು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ್ದೀವಿ. ಐ ಹೋಪ್ ಈ ಒಂದು ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಏನಾದರೂ ಇದ್ದರೆ ತಿಳಿಸಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಯಾವುದಾದ್ರೂ ಒಂದಕ್ಕೆ ಜಾಯ್ನ್ ಆಗಿ, ಅಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್